ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಪ್ರದ್ಯುಮ್ನ, ಸಾಂಬ ಮತ್ತು ಗದ ಇವರು ಮೂವರು ರಾಕ್ಷಸ ರಾಜಕುಮಾರಿಯರಾದಂಥ ಪ್ರಭಾವತಿ, ಗುಣವತಿ ಮತ್ತು ಚಂದ್ರವತಿಯರನ್ನ ಮದುವೆಯಾಗಿ ವಜ್ರನಾಭನನ್ನ ಸಂಹರಿಸಿದಂಥ ಕಥೆಯನ್ನು ನೋಡಿದ್ವಿ. ಅದಾದ ಮುಂದಿನ 98ನೇ ಅಧ್ಯಾಯದಲ್ಲಿ ಇಂದ್ರ ವಿಶ್ವಕರ್ಮನ ಮೂಲಕ ದ್ವಾರಕಾ ನಗರವನ್ನ ಮತ್ತಷ್ಟು ಸುಂದರವನ್ನಾಗಿ ಮಾಡಿಸಿದಂತ ಮತ್ತು ಪುನರ್ ನಿರ್ಮಾಣ ಮಾಡಿದಂತಹ ಘಟನೆಯನ್ನು ನೋಡ್ತೇವೆ. ಕೃಷ್ಣ ದ್ವಾರಕಾ ನಗರವನ್ನು ನೋಡಿದ. ನಗರದ ಸುತ್ತಲೂ ಅನೇಕ ಪರ್ವತಗಳಿದ್ದವು. ಆಯಕಟ್ಟಿನ ಜಾಗದಲ್ಲಿ ಹಲವಾರು ಯಂತ್ರಗಳಿದ್ದವು. ಆಟದ ಮನೆಗಳಿದ್ದವು. 4 ಬೀದಿಗಳು ಕೂಡುವಂತಹ ಜಾಗದಲ್ಲಿ ಸುಂದರವಾದಂತಹ ಗೃಹಗಳಿದ್ದವು. ದೇವಕಿ ಪುತ್ರನಾದಂತಹ ಕೃಷ್ಣ ದ್ವಾರಕಾ ನಗರವನ್ನು ಸೇರಿದ ಮೇಲೆ ಇಂದ್ರ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನನ್ನೊಮ್ಮೆ ಕರೆದು ದ್ವಾರಕಾ ನಗರವನ್ನು ಈಗಿರುವ ಪರಿಸ್ಥಿತಿಗಿಂತಲೂ ಹೆಚ್ಚು ಸುಂದರವಾಗಿರುವಂತೆ ನಿರ್ಮಾಣ ಮಾಡು ಅಂತ ಆದೇಶ ಮಾಡಿದ. ಯಾಕೆಂದ್ರೆ ಕೃಷ್ಣ ದೇವತೆಗಳ ಕಾರ್ಯವನ್ನ ಸದಾ ಮಾಡಲಿಕ್ಕೆ ಸಿದ್ಧನಾಗಿರ್ತಾನೆ. ದಾನವರೊಡನೆ ದೇವತೆಗಳಿಗೆ ಆಗುವಂತಹ ಸಕಲ ಯುದ್ಧಗಳಲ್ಲಿಯೂ ಆತ ಸಹಾಯವನ್ನು ಕೊಡ್ತಾನೆ. ಹಾಗಾಗಿ 3 ಲೋಕಗಳಲ್ಲಿಯೂ ಇರುವಂತಹ ಸಕಲ ಶ್ರೇಷ್ಠ ವಸ್ತುಗಳು ಏನಿವೆ ಅವೆಲ್ಲವೂ ದ್ವಾರಕಾ ನಗರದಲ್ಲಿ ಇರಬೇಕು. ಅಮರಾವತಿ ಪಟ್ಟಣದಂತೆ ದೇವತೆಗಳ ವಾಸಸ್ಥಾನವಾದಂತಹ ಸ್ವರ್ಗದಂತೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ದ್ವಾರಕಾ ನಗರ ಸಜ್ಜುಗೊಳ್ಳಬೇಕು ಅಂತ ಹೇಳಿದ. ಹೀಗೆ ಹೇಳಿದ ಕೂಡಲೇ ವಿಶ್ವಕರ್ಮ ದ್ವಾರಕಾ ನಗರಕ್ಕೆ ಬಂದು ಆ ಪಟ್ಟಣವನ್ನ ಸಮಗ್ರವಾಗಿ ಅಲಂಕಾರ ಮಾಡಿದ. ಇಂದ್ರನ ಅಮರಾವತಿ ಅಂತ ಅದು ಬೆಳಗಲಿಕ್ಕೆ ಪ್ರಾರಂಭವಾಯಿತು. ಮಹಾದ್ವಾರದ ಮೂಲಕ ಕೃಷ್ಣ ಪುನರ್ನಿರ್ಮಿತವಾದಂತಹ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ. ದ್ವಾರಕಾ ನಗರದ ಸುತ್ತಲೂ ದೊಡ್ಡ ಕಂದಕವಿದ್ದಿತು. ಕಂದಕದಲ್ಲಿ ಶುದ್ಧವಾದಂತಹ ಜಲ ತುಂಬಿತ್ತು. ಸುತ್ತಲೂ ಅನೇಕ ರೀತಿಯಾದಂತಹ ಉದ್ಯಾನವನಗಳಿದ್ದವು. ಪೂರ್ವ ದಿಕ್ಕಿನಲ್ಲಿ ರೈವತಕ ಪರ್ವತವಿತ್ತು. ದಕ್ಷಿಣ ದಿಕ್ಕಿನಲ್ಲಿ ಲತಾವೇಷ್ಟ ಎಂಬ ಹೆಸರಿನ ಪರ್ವತವಿತ್ತು. ಪಶ್ಚಿಮ ದಿಕ್ಕಿನಲ್ಲಿ ಬೆಳ್ಳಿಯ ರೂಪವಾದಂತಹ ಸುಖಕ್ಷ ಎಂಬ ಹೆಸರಿನ ಪರ್ವತವಿತ್ತು. ದ್ವಾರಕಾ ಪಟ್ಟಣದ ಉತ್ತರ ದಿಕ್ಕನ್ನು ಮಂದರ ಪರ್ವತಕ್ಕೆ ಸದೃಶವಾದಂತಹ ಬಿಳಿಯ ಬಣ್ಣದ ವೇಣುಮಂತ ಎಂಬ ಪರ್ವತ ಬೆಳಗ್ತಾ ಇತ್ತು. ಆ ರೈವತಕ ಪರ್ವತದ ಸುತ್ತಲೂ ಅನೇಕ ಉದ್ಯಾನವನಗಳಿದ್ದವು. ಆ ಉದ್ಯಾನವನಗಳ ಹೆಸರನ್ನು ಹೀಗೆ ನೋಡಬೇಕು. ಚಿತ್ರಕ, ಪಂಚವರ್ಣ, ಪಾಂಚಜನ್ಯ, ಸರ್ವರ್ತುಕ ಎಂಬ ಹೆಸರಿನ ಉದ್ಯಾನವನಗಳು ಆ ರೈವತಕ ಪರ್ವತದ ಶೋಭೆಯನ್ನು ಹೆಚ್ಚಿಸಿದ್ದವು. ಹಿಂದೆ ಹೇಳಿದಂತೆ ರೈವತಕ ಪರ್ವತ ಅಂದ್ರೆ ಗಿರ್ನಾರ್, ಇವತ್ತಿನ ಗುಜರಾತ್ನಲ್ಲಿರುವಂತಹ ಗಿರ್ನಾರ್ ಪ್ರದೇಶ ಅಥವಾ ಅಲ್ಲಿರುವಂತಹ ಪರ್ವತ ಏನಿದೆ ಅದೇ ರೈವತಕ ಪರ್ವತ. ದಕ್ಷಿಣ ದಿಕ್ಕಲ್ಲಿದ್ದಂತಹ ಲತಾವೇಷ್ಟ ಅನ್ನುವ ಪರ್ವತ ಏನಿತ್ತು ಆ ಪರ್ವತದ ಸುತ್ತಲೂ ಮೇರುಪ್ರಭಾ, ಭಾನು ಮತ್ತು ಪುಷ್ಪಕ ಎಂಬ ಹೆಸರಿನ ಮಹಾವನಗಳಿದ್ದವು. ಪಶ್ಚಿಮ ದಿಕ್ಕಿನಲ್ಲಿದ್ದಂತಹ ಸುಕಕ್ಷ ಪರ್ವತದ ಸುತ್ತಲೂ ರುದ್ರಾಕ್ಷ ವೃಕ್ಷಗಳಿಂದ ಶೋಭಿತವಾದದ್ದು. ರುದ್ರಾಕ್ಷ ಗಿಡಗಳಿದ್ದವು ಅಲ್ಲಿ. ಅಕ್ಷಕವನ, ಬೀಜಕವನ, ಮಂದಾರವನ, ಶತಾವರ್ತವನ ಮತ್ತು ಕರವೀರ ಆಕರವನ ಎಂಬುದಾಗಿ ಉಪವನಗಳಿದ್ದವು. ದ್ವಾರಕಾನಗರದ ಉತ್ತರದಲ್ಲಿದ್ದಂತಹ ವೇಣು ಪರ್ವತಕ್ಕೆ ಸುತ್ತಲೂ ಚೈತ್ರರಥ, ನಂದನ, ರಮಣ ಮತ್ತು ಭವನ ಅನ್ನುವಂತಹ ಉಪವನಗಳು ಆ ಪರ್ವತದ ಶೋಭೆಯನ್ನ ಹೆಚ್ಚುಗೊಳಿಸಿದ್ದವು. ದ್ವಾರಕಾನಗರದ ಪೂರ್ವ ದಿಕ್ಕಿನಲ್ಲಿ ಕಮಲಗಳಿಂದ ಕೂಡಿದಂತಹ ಮಂದಾಕಿನಿ ನದಿ ಇತ್ತು. ಅದು ವಿಶ್ವಕರ್ಮನ ಚಾತುರ್ಯದ ಫಲವಾಗಿ ಆ ನದಿ ಒಂದು ಸರೋವರದಂತೆ ನಿರ್ಮಿತವಾಗಿತ್ತು. ಮಂದಾಕಿನಿ ಅಂದ್ರೆ ಈಗ ಗಂಗಾ ನದಿ ಏನಿದೆಲ್ಲ ಆ ಗಂಗಾ ನದಿ ಪೂರ್ವವಾಹಿನಿ ಆಗಿತ್ತು. ಆ ಗಂಗಾ ನದಿ ಇದಿರ್ಲಿಕ್ಕಿಲ್ಲ, ಇದೊಂದು ಬೇರೆ ಮಂದಾಕಿನಿ ನದಿ ಇದ್ದಿರ್ಬೇಕು. ಅಥವಾ ಆ ಕಾಲದಲ್ಲಿ ಆ ಹಿಮಾಲಯದಿಂದ ಗಂಗಾ ನದಿ ಹರಿದು ಬರ್ತದಲ್ಲ ಅದರ ಕವಲುಗಳು ಕೆಲವು ಪೂರ್ವ ದಿಕ್ಕಿಗೆ ಹೋಗಿದ್ದಿರ್ಬೇಕು, ಕೆಲವು ಪಶ್ಚಿಮ ದಿಕ್ಕಿಗೆ ಹೋಗಿದ್ದಿರ್ಬೇಕು. ಉತ್ತರ ದಿಕ್ಕಿನಿಂದ ಹಿಮಾಲಯದಿಂದ ಗಂಗಾ ನದಿ ಇಳಿದು ಬಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡೋದು ಗಂಗಾ ನದಿ ಪೂರ್ವ ದಿಕ್ಕಿಗೆ ಹರಿಯೋದನ್ನು ನೋಡ್ತೇವೆ. ಪಶ್ಚಿಮ ದಿಕ್ಕಿಗೆ ಅದಿಲ್ಲ. ಆಗಿನ ಕಾಲಕ್ಕೆ ಹಾಗೆ ವ್ಯತ್ಯಾಸ ಏನಾದರೂ ಇದ್ದಿರಬಹುದು. ದೇವತೆಗಳು, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಕೂಡ ಕೃಷ್ಣನ ಸಾನ್ನಿಧ್ಯವನ್ನು ಬಯಸಿದವರಾಗಿ ಆ ದ್ವಾರಕಾ ನಗರದ ಸುತ್ತಮುತ್ತಲು ಇರುವಂತಹ ಪರ್ವತಗಳಲ್ಲಿ ಮತ್ತು ಉಪವನಗಳಲ್ಲಿ ತಾವು ಇದ್ದು ಕೃಷ್ಣನ ಸೇವೆಯನ್ನು ಮಾಡ್ತಿದ್ರು. ಮಹಾನದಿಯ ಅಂತ ಮಂದಾಕಿನಿ ತನ್ನನ್ನು 50 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು
ದ್ವಾರಕಾ ನಗರದ ಪ್ರಜೆಗಳ ಮನಸ್ಸಿಗೆ ಸಂತೋಷ ಕೊಡ್ತಿದ್ಲು ಅಂತ ಇದೆ. ಇವತ್ತು 50 ಭಾಗಗಳಿಲ್ಲ, ಒಂದು 5-6 ಭಾಗಗಳು. ದೇವಪ್ರಯಾಗ, ಕರ್ಮಪ್ರಯಾಗ ಇತ್ಯಾದಿ ಪ್ರಯಾಗಗಳಿದೆಯಲ್ಲ, ಗಂಗೋತ್ರಿಯಿಂದ ಗಂಗಾ ನದಿ ಹರಿದು ಬಂದ್ರೆ ಒಂದೊಂದು ಪ್ರಯಾಗದಲ್ಲಿ ಒಂದೊಂದು ಕವಲು ಅದಕ್ಕೆ ಸೇರಿ ಹರಿದ್ವಾರ ಋಷಿಕೇಶದಲ್ಲಿ ಗಂಗಾ ನದಿ ಮಹಾನದಿಯಾಗಿ ಮುಂದುವರಿತದೆ. ಅದೇ ಈ ಮಂದಾಕಿನಿ. ಅದೇನಂದ್ರೆ ಗಂಗೋತ್ರಿಯಿಂದ ಗಂಗಾ ನದಿ ಹರಿದು ಬರ್ತದೆ. ಆಮೇಲೆ ಮತ್ತೊಂದು ಕಡೆ ಅಲಕನಂದ, ಮತ್ತೊಂದು ಕಡೆ ಮಂದಾಕಿನಿ, ಮತ್ತೊಂದು ಕಡೆ ಗಂಗಾ. ಹೀಗೆ ಅನೇಕ ಹೆಸರಿನ ಒಂದು 6-7 ಪ್ರಭೇದಗಳಷ್ಟೇ, ಅಥವಾ ಒಂದು 4-5 ಪ್ರಭೇದಗಳು ಇದ್ದಿರಬೇಕು, ಸರಿಯಾಗಿ ಸಂಖ್ಯೆ ನೆನಪಿಲ್ಲ. ಅಷ್ಟು ಪ್ರಭೇದಗಳು ಮತ್ತು ಆ ಪ್ರದೇಶದಲ್ಲಿ ಪೂರ್ವ ದಿಕ್ಕಿಗೆ ಹರಿಯೋ ಇವತ್ತು ಕಂಡು ಬಂದಿದೆ. 50 ಭಾಗಗಳಾಗಿ ಗಂಗಾ ನದಿ ಹರಿತಿತ್ತು ಅಂದ್ರೆ ಬೇರೆ ನದಿ ಇದ್ದಿರಬೇಕು, ಅಥವಾ ಇದೇ ಗಂಗಾ ನದಿಗೆ ಇದೇ ಇದ್ದಿರಬೇಕು. ಅಷ್ಟು ದೊಡ್ಡ ಪ್ರಮಾಣದ ನದಿ ಇದ್ದರೆ ಇದೇ ಇದ್ದಿರಬೇಕು. ಯಾಕಂದ್ರೆ ಕಾಲಕ್ರಮೇಣ ಏನಾಗಿರ್ತದೆ ಅಂದ್ರೆ ಈ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ಕೊಳ್ಳೋದು ಮತ್ತು ಹೆಸರನ್ನು ಬದಲಾಯಿಸ್ಕೊಳ್ಳೋದು ಮತ್ತು ಪೂರ್ಣವಾಗಿ ಅದೃಶ್ಯವಾಗೋದು, ಹೊಸ ರೂಪವನ್ನು ಪಡೆಯೋದು, ಇವೆಲ್ಲ ಇದ್ದೇ ಇದೆ. ಇವತ್ತು ನಮಗೆ ಸರಸ್ವತಿ ನದಿ ಸಿಗ್ತಿಲ್ಲ, ಆದ್ರೆ ಹಿಂದೊಂದು ಕಾಲದಲ್ಲಿ ಸರಸ್ವತಿ ನದಿ ಇತ್ತು, ಆದ್ರೆ ಗುಪ್ತ ರೂಪದಿಂದ ಇತ್ತು. ಈಗ ಗುಪ್ತ ರೂಪದಿಂದ ಇದೆ, ಹೌದು, ಪ್ರಯಾಗದಲ್ಲಿ. ಆದ್ರೆ ಹಿಂದೊಮ್ಮೆ ಅದೇ ಸರಸ್ವತಿ ನದಿ ಮಹಾನದಿಯಾಗಿ ಹರಿದಿತ್ತು. ಆ ನದಿಯ ಒಂದು ಪಾತ್ರ ಏನಿದೆ ಅದು ಇವತ್ತಿಗೂ ನಮಗೆ ಉಪಗ್ರಹದ ಮೂಲಕ ಕಾಣಿಸೋದಿದೆ. ನದಿ ಕಾಣಿಸ್ತಾ ಇದ್ರು ಅದು ಒಂದು ಪ್ರವಾಹ ಮತ್ತು ಅದರ ದಿಕ್ಕು ಮಾತ್ರ ವಿಜ್ಞಾನಿಗಳ ಶೋಧನೆಗೆ ಸಿಕ್ಕಿದೆ. ಹೀಗೆ ಮಂದಾಕಿನಿ ನದಿ 50 ಭಾಗಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು ಆ ಪಟ್ಟಣದ ಸುತ್ತಲೂ ಪ್ರವಹಿಸುತ್ತಿದ್ರು ಅಂತಿದೆ. ಪಟ್ಟಣದ ಗೋಡೆಗಳಿಗೆಲ್ಲ ಸುಣ್ಣವನ್ನು ಬೆಳೆದು ಬಿಳಿಯ ವರ್ಣವನ್ನ ಅದಕ್ಕೆ ತೊಡಸಿದ್ರು. ಕೃಷ್ಣ ಆ ದ್ವಾರಕಾನಗರದ ಸೊಬಗನ್ನ ವೀಕ್ಷಿಸ್ತಾ ಸರ್ವತ್ರ ಸಂಚಾರ ಮಾಡಿದ. ಶತಘ್ನಿ ಎನ್ನುವಂತಹ ಆಯುಧಗಳಿದ್ದವು, ಅವುಗಳಿಗೆ ಸುವರ್ಣಮಯವಾದಂತಹ ಬಲೆಗಳಿದ್ದವು ಅಂತಿದೆ. ಶತಘ್ನಿ ಅಂದ್ರೆ 100 ಜನರನ್ನು ಒಮ್ಮೆಲೆ ಕೊಲ್ಲಬಲ್ಲಂತಹ ಆಯುಧಗಳು. ಅದನ್ನು ಆಧುನಿಕ ಕಾಲದ ತೋಪುಗಳೇನಿರ್ತಾವಲ್ಲ, ಫಿರಂಗಿಗಳು, ಅದನ್ನು ಶತಘ್ನಿ ಅಂತ ಕೆಲವು ವ್ಯಾಖ್ಯಾನಕಾರರು ಹೋಲಿಸೋದಿದೆ. ಸುವರ್ಣಮಯವಾದಂತಹ ಬಲೆಗಳದಕ್ಕಿದ್ದವು ಮತ್ತು ಲೋಹಮಯವಾದಂತಹ ದೊಡ್ಡ ದೊಡ್ಡ ಚಕ್ರಗಳಿದ್ದವು. ಈ ಚಕ್ರಗಳನ್ನು ನೋಡಿದ್ರೆ ಯುದ್ಧ ಭೂಮಿಯಲ್ಲಿ ಅದನ್ನು ಬೇಕಾದಲ್ಲೇ ಸಂಚಾರ ಮಾಡಿಸಲಿಕ್ಕೆ ಅನುಕೂಲವಾಗುವಂತಹ ಒಂದು ಅನುಕೂಲ ಇತ್ತು ಅಂತ ಕಾಣಿಸ್ತದೆ. ಅಮರಾವತಿಯಲ್ಲಿರುವಂತೆ ದ್ವಾರಕಾಪಟ್ಟಣದಲ್ಲಿಯೂ ಕೂಡ ಗಂಟೆಗಳಿಂದ ಕೂಡಿದಂತಹ 8,000 ರಥಗಳಿದ್ದವು. ಅದನ್ನು ಕೃಷ್ಣ ನೋಡಿದ. ದ್ವಾರಕಾನಗರದ ಅಗಲ 8 ಯೋಜನದಷ್ಟಿತ್ತು, ಉದ್ದ 12 ಯೋಜನದಷ್ಟಿತ್ತು. ಒಟ್ಟಾರೆ ಸುತ್ತಳತೆ 96 ಯೋಜನದಷ್ಟಿತ್ತು. ಹಿಂದೊಮ್ಮೆ ಯೋಜನಾ ಅಂದ್ರೆ ಹಿಂದೆ ಹೇಳಿದ್ದೆ 8 ರಿಂದ 9 ಮೈಲ್ ಒಂದು ಯೋಜನಾ ಅಂದ್ರೆ. ಹಾಗಾಗಿ ಸುಮಾರು 72 ಮೈಲಿನಷ್ಟು ಅಗಲ ಮತ್ತು 96 ರಿಂದ 108 ಯೋಜನೆಗಳಷ್ಟು ಉದ್ದ. ಇದು ಅದರ ಉದ್ದ ಮತ್ತು ಅಗಲಗಳ ಅಳತೆಯಾಗಿತ್ತು. ಒಟ್ಟಾರೆ ವಿಸ್ತೀರ್ಣ 96 ಯೋಜನೆ ಇತ್ತು. ಹೆಚ್ಚು ಕಡಿಮೆ 1000 ಮೈಲ್ಗಳಷ್ಟು ಅದರ ಚದರ ವಿಸ್ತೀರ್ಣ ಇದ್ದಿರಬೇಕು ಅಂತ ಅಂದಾಜು. ಇದು ಮುಖ್ಯವಾದಂತಹ ದ್ವಾರಕಾನಗರದ ಅಳತೆಯಾಯಿತು. ಆ ದ್ವಾರಕಾನಗರದ ಶಾಖಾ ನಗರಗಳಿದ್ದವು, ಅದಕ್ಕೆ ಸುತ್ತಮುತ್ತಲ ಉಪನಗರಗಳು. ಅವುಗಳು ಆ ದ್ವಾರಕಾನಗರದ 2 ಪಟ್ಟು ಹೆಚ್ಚಾಗಿತ್ತು. ಅಂದ್ರೆ 16 ಉಪನಗರಗಳಿದ್ದಿರಬೇಕು. ಆ 16 ಉಪನಗರಗಳ ಪೈಕಿ ಪ್ರತಿಯೊಂದು ಉಪನಗರವೂ ಕೂಡ ದ್ವಾರಕಾನಗರಕ್ಕಿಂತ ಸಣ್ಣದಿದ್ರು ಆ ಒಟ್ಟಾರೆ 16 ಉಪನಗರಗಳ ಒಟ್ಟು ವಿಸ್ತೀರ್ಣ ದ್ವಾರಕಾನಗರದ ದುಪ್ಪಟ್ಟಾಗಿತ್ತು. ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಕಾಣಿಸ್ತದೆ. ಅಂದ್ರೆ 192 ಯೋಜನದಷ್ಟು, ಸುಮಾರು 2000 ಚದರ ಮೈಲಿನಷ್ಟು ಅದರ ಆ ಶಾಖಾನಗರಗಳ ವಿಸ್ತಾರ ಇತ್ತು. ಜನರ ಸಂಚಾರಕ್ಕಾಗಿ 8 ದೊಡ್ಡ ದೊಡ್ಡ ಬೀದಿಗಳಿದ್ದವು, 16 ದೊಡ್ಡ ವೃತ್ತಗಳಿದ್ದವು. ಸಂಪೂರ್ಣ ನಗರದ ವಿವರಣೆ ಇದೆ. 16 ದೊಡ್ಡ ವೃತ್ತಗಳಿದ್ದವು. ಶುಕ್ರಾಚಾರ್ಯನ ರಾಜನೀತಿ ಏನಿದೆ ಅದಕ್ಕೆ ಅನುಸಾರವಾಗಿ ಆ ನಗರವೆಲ್ಲವೂ ನಿರ್ಮಾಣವಾದಂತೆ ಕಾಣಿಸ್ತಾ ಇತ್ತು. ದ್ವಾರಕಾನಗರದಲ್ಲಿ ಆ ಯದುಕುಮಾರರು ಏನಿದ್ರಲ್ಲ ಅವರಷ್ಟೇ ದೊಡ್ಡ ಪರಾಕ್ರಮಿಗಳಾಗಿದ್ರು ಅಂತಲ್ಲ, ಅಲ್ಲಿರುವಂತಹ ಸ್ತ್ರೀಯರು ಕೂಡ ಯುದ್ಧ ಮಾಡುವಂತ ಸಾಮರ್ಥ್ಯ ಉಳ್ಳವರಾಗಿದ್ರು. ಸ್ತ್ರೀಯರಿಗೆ ಅಂತ ಅದ್ಭುತ ಸಾಮರ್ಥ್ಯ ಇದ್ದ ಮೇಲೆ ಪುರುಷರ ಬಗ್ಗೆ ನಾವೇನು ಹೇಳಬೇಕಾಗುತ್ತದೆ? ಇದೇನು ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ದ್ವಾರಕಾನಗರದಲ್ಲಿದ್ದಂತಹ ಸ್ತ್ರೀಯರು ಯುದ್ಧ ಮಾಡ್ತಿದ್ರು ಅಂದ್ರೆ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಇತ್ತೀಚೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿಯೂ ಕೂಡ ಸ್ತ್ರೀಯರು ಮಲ್ಲ ಯುದ್ಧ ಮಾಡ್ತಿದ್ರು ಮತ್ತು ರಾಜರಿಗೆ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸ್ತಿದ್ರು ಅಂತ ನಾವು ನೋಡ್ತೀವಿ ವಿಜಯನಗರ ಸಾಮ್ರಾಜ್ಯದಲ್ಲಿ. ಹಾಗೆ ದ್ವಾರಕಾನಗರದ ಸ್ತ್ರೀಯರಲ್ಲಿ ಮುಖ್ಯವಾಗಿ ಸತ್ಯಭಾಮೆಯು ಕೂಡ ಯುದ್ಧ ವಿಶಾರದರಾಗಿದ್ರು, ಹಾಗೆ ಉಳಿದ ಸ್ತ್ರೀಯರು ಕೂಡ ಯುದ್ಧ ವಿಶಾರದರಾಗಿದ್ರು. ಇನ್ನು ಯಾದವ ಕುಮಾರರ ಪರಾಕ್ರಮದ ಬಗ್ಗೆ ನಾವು ಹೇಳುವಂಥದ್ದೇ ಏನೂ ಇಲ್ಲ.
ಸೈನ್ಯ ಸಂಚಾರ ಮಾಡುವ ಸಲುವಾಗಿ ಪ್ರತ್ಯೇಕ ಒಂದು ಮಾರ್ಗವೇ ಇತ್ತು. ಆ ಮಾರ್ಗದಲ್ಲಿ ಜನ ಸಂಚಾರ ಮಾಡ್ತಿರ್ಲಿಲ್ಲ. ಸೈನ್ಯದ ಸಂಚಾರಕ್ಕಾಗಿ, ಸೈನ್ಯದ ಮಾರ್ಚ್ಗಾಗಿ ಒಂದು ಪ್ರತ್ಯೇಕವಾದಂತಹ ಮಾರ್ಗವೇ ಇತ್ತು. ಅದರಲ್ಲಿ 7 ಉಪ ಮಾರ್ಗಗಳಿದ್ದವು. ಅಂತಹ ವಿವಿಧವಾದಂತಹ ಮಾರ್ಗಗಳೆಲ್ಲವೂ ಕೂಡ ವಿಶ್ವಕರ್ಮನಿಂದಲೇ ನಿರ್ಮಾಣವಾಗಿತ್ತು. ದಿವ್ಯವಾದಂತಹ ಮಣಿಗಳಿಂದ, ವೈಡೂರ್ಯಗಳಿಂದ, ವಜ್ರದಿಂದ ನಿರ್ಮಿತವಾದಂತಹ ಭವನಗಳೆಲ್ಲಿದ್ದವು. ಭವನಗಳ ಮೇಲೆ ಪತಾಕೆಗಳಿದ್ದವು. ಸುವರ್ಣಮಯವಾದಂತಹ ಶಿಖರಗಳಿಂದ ಎಲ್ಲ ಭವನಗಳು ಕೂಡ ಅಲಂಕೃತವಾಗಿದ್ದವು. ಅನೇಕ ಶಿಖರಗಳು ಬಿಳಿಯ ಬಣ್ಣದಿಂದ ಕೂಡಿದ್ದು, ಚಿನ್ನದ ತುದಿಯಿಂದ ಕೂಡಿದ್ದು, ರತ್ನಮಯವಾದಂತಹ ಆವರಣದಿಂದ ಕೂಡಿದ್ದಂಥವಾಗಿದ್ದವು. ನಗರದ ನಡುವೆಯೂ ಕೂಡ ಅನೇಕ ಸಣ್ಣ ಪುಟ್ಟ ಪರ್ವತಗಳಿದ್ದವು. ಅವೆಲ್ಲವೂ ಕೂಡ ದ್ವಾರಕಾ ನಗರದ ನಿವಾಸಿಗಳ ವಿಹಾರಕ್ಕಾಗಿ ಅನುಕೂಲವಾಗಿದ್ದವು. ಆ ಭವನಗಳಲ್ಲಿ ಕೆಲವು ದೊಡ್ಡವಿದ್ದವು, ಕೆಲವು ಸಣ್ಣವಿದ್ದವು. ಅವು ಒಟ್ಟು 5 ಬಣ್ಣಗಳಿಂದ ಕೂಡಿದ್ದವು ಅಂತ ಹೇಳ್ತಾರೆ. ಕೆಲವಕ್ಕೆ ಚಿನ್ನದ ಬಣ್ಣ ಇತ್ತು. ಇನ್ನು ಕೆಲವುಗಳಿಗೆ ಅದನ್ನು ಗಮನಿಸಿದ್ರೆ ಆ ಭವನಗಳ ಮೇಲಿಂದ ಪುಷ್ಪವೃಷ್ಟಿ ಆಗುವಂತೆ ಭ್ರಾಂತಿ ಒಂದು ಅನಿಸಿಕೆ ಆಗ್ತಿತ್ತು. ಸದಾ ಆ ಭವನಗಳ ಶಿಖರಗಳ ಮೇಲೆ ಪುಷ್ಪವೃಷ್ಟಿ ಯಾವ ಕಾಲದಲ್ಲಿಯೂ. ಅದು ವಿಶ್ವಕರ್ಮನ ಚಾತುರ್ಯ. ಮತ್ತೆ ಕೆಲವು ಭವನಗಳಿಂದ ಗುಡುಗು ಸಿಡಿಲುಗಳ ಶಬ್ದ ಕೇಳಿ ಬರ್ತಿತ್ತು. ಯಾವಾಗಲೂ ಮಳೆಗಾಲವೇ ಇರಲಿ, ಬೇರೆ ಕಾಲವೇ ಇರಲಿ, ಗುಡುಗು ಸಿಡಿಲುಗಳ ಶಬ್ದ. ಅನೇಕ ವರ್ಣಗಳಿಂದ ಕೂಡಿದಂತಹ ಕೆಲವು ಸೌಧಗಳು ಸಣ್ಣ ಸಣ್ಣ ಪರ್ವತಗಳಂತೆ ಕಾಣಿಸ್ತಿದ್ದವು. ಸೂರ್ಯಚಂದ್ರದ ಪ್ರಕಾಶವನ್ನ ಅದು ಮೀರಿತ್ತು. ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ಈ ದ್ವಾರಕಾನಗರ ಏನಿತ್ತು, ಆ ದ್ವಾರಕಾನಗರದಲ್ಲಿ ಸ್ವಯಂ ಕೃಷ್ಣನೇ ಇಂದ್ರ ಮತ್ತು ಪರ್ಜನ್ಯರ ರೂಪದಿಂದ ವಾಸ ಮಾಡಿದ್ದ. ಇಂದ್ರ ಮತ್ತು ಪರ್ಜನ್ಯರ ರೂಪದಿಂದ ಸ್ವಯಂ ಕೃಷ್ಣನ ಸನ್ನಿಧಾನವೇ ಅಲ್ಲಿ ಇದ್ದಿದ್ದರಿಂದ ಬೇಕಾದಾಗ ಮಳೆ ಬೆಳೆ ಆಗ್ಲಿಕ್ಕೆ ಅಲ್ಲಿ ಅನುಕೂಲ ಇತ್ತು ಅಂತ ಅದನ್ನ ಈ ಹರಿವಂಶದ ಪ್ರಕಾರ ನಾವು ನೋಡ್ಬೇಕು. ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ಈ ಕೃಷ್ಣನ ದ್ವಾರಕಾನಗರ ಏನಿತ್ತಲ್ಲ, ಅದರ ಒಟ್ಟು ವಿಸ್ತಾರವನ್ನು ನಾವು 96 ಯೋಜನ ಅಂತ ನೋಡಿದ್ವಿ. ಅದಲ್ಲದೆ ಅದರ ಒಳಗಿರುವಂತಹ ಕೃಷ್ಣನ ಮನೆ ಏನಿತ್ತಲ್ಲ, ಅದರ ಅಳತೆ ಎಷ್ಟಿತ್ತು? 4 ಯೋಜನ ಅಗಲವಾಗಿ ಮತ್ತು 4 ಯೋಜನ ಉದ್ದವಾಗಿ ಆ ಕೃಷ್ಣನ ಅರಮನೆ ಇತ್ತು. ಅಂದ್ರೆ 16 ಚದರ ಯೋಜನ ಇದು ಕೃಷ್ಣನ ಅರಮನೆಯದ್ದೇ, ಕೃಷ್ಣನ ಭವನದ್ದು ವಿಸ್ತಾರವಾಗಿತ್ತು. ಅಂದ್ರೆ ಒಟ್ಟಾರೆ ದ್ವಾರಕಾನಗರದ 6ನೇ ಒಂದು ಭಾಗ, 96 ಚದರ ಯೋಜನ ದ್ವಾರಕಾನಗರ ಇತ್ತು. ಅದನ್ನ 16ರಿಂದ ಭಾಗಿಸಿದ್ರೆ ಅದರ ಭಾಗಲಬ್ಧ 6. ಹಾಗಾಗಿ 6ನೇ ಒಂದು ಭಾಗ ಏನಿದೆಯಲ್ಲ ಅದು ಕೃಷ್ಣನ ಭವನವೇ ಆಗಿತ್ತು ಇಡೀ ದ್ವಾರಕಾನಗರದಲ್ಲಿ. ಈ ಆ ಭವನದ ನಿರ್ಮಾಣಕ್ಕೆ ಎಷ್ಟು ಧನ ವೆಚ್ಚ ಆಗಿರಬಹುದು ಅದನ್ನ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಸ್ವಯಂ ವಿಶ್ವಕರ್ಮನೇ ಅದನ್ನು ನಿರ್ಮಾಣ ಮಾಡಿದ್ದ. ದೇವಲೋಕದಿಂದ ಬಂದಂತ ಸಂಪತ್ತು ಅದರ ಹಿಂದೆ ಇತ್ತು. ಹಾಗಾಗಿ ಊಹಿಸಲಾರದಷ್ಟು ಧನವನ್ನು ವೆಚ್ಚ ಮಾಡಿ ಆ ನಗರ ಆ ಪ್ರಾಸಾದವನ್ನು ನಿರ್ಮಾಣ ಮಾಡಿದ್ರು. ನಗರದ ಆ ಪ್ರಾಸಾದದ ಆವರಣದಲ್ಲಿ, ಅರಮನೆಯ ಆವರಣದಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲ ಪರ್ವತಗಳು ಕೂಡ ಕ್ರೀಡಾ ಪರ್ವತದ ರೂಪದಲ್ಲಿ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದ. ಅವು ಅಲ್ಲಿದ್ದವು. ರುಕ್ಮಿಣಿಯ ವಾಸಕ್ಕಾಗಿ ವಿಶ್ವಕರ್ಮ ಒಂದು ಪ್ರತ್ಯೇಕವಾದಂತಹ ಅರಮನೆಯನ್ನು ನಿರ್ಮಾಣ ಮಾಡಿದ್ದ. ಅದು ಬಂಗಾರದ ಕಾಂತಿಯನ್ನು ಹೊಂದಿತ್ತು. ಸುವರ್ಣಮಯವಾದಂತಹ ಕಲಶ ಅದಕ್ಕೆ ಇತ್ತು. ಸತ್ಯಭಾಮಾದೇವಿ ವಾಸ ಮಾಡಿಸಿದಂತಹ ಅಂತಃಪುರ ಏನಿತ್ತು ಅದು ಶ್ವೇತವರ್ಣದ್ದಾಗಿತ್ತು. ಮತ್ತು ಯಾವತ್ತೂ ವಿವಿಧ ವರ್ಣದ ಪತಾಕೆಗಳು ಆ ಸತ್ಯಭಾಮಾದೇವಿಯ ಅರಮನೆಯ ಮೇಲೆ ಕಂಗೊಳಿಸುತ್ತಿದ್ದವು. ಮುಂದೆ ಜಾಂಬವತಿಯ ಅರಮನೆ ಹೇಗಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ಆ ಅರಮನೆಯ ವೈಶಿಷ್ಟ್ಯ ಏನಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ವರ್ಣ ಇರಲಿಲ್ಲ. ರುಕ್ಮಿಣಿ ದೇವಿಯ ಅರಮನೆಗೆ ಮತ್ತು ಸತ್ಯಭಾಮ ದೇವಿಯ ಅರಮನೆಗಳಿಗೆ ಪ್ರತ್ಯೇಕವಾದಂತಹ ವರ್ಣ ಇತ್ತು. ಈ ಜಾಂಬವತಿಯ ಅರಮನೆಗೆ ಪ್ರತಿ ಕ್ಷಣದಲ್ಲೂ ಕೂಡ ಹೊಸ ಹೊಸ ಬಣ್ಣವೇ ಬರ್ತಿತ್ತು. ಅದು ವಿಶ್ವಕರ್ಮನ ಚಾತುರ್ಯ. ಇಂಥ ಅದ್ಭುತವಾದಂತಹ ವರ್ಣ ವೈಶಿಷ್ಟ್ಯವನ್ನು ಪಡೆದು ಮಹಾಧ್ವಜಗಳನ್ನು ಪಡ್ಕೊಂಡು ಆ ನಗರ ಅಲ್ಲಿ ಕಂಗೊಳಿಸ್ತಿತ್ತು. ಜಾಂಬವತಿಯ ಆ ಅರಮನೆಯ ಕಾಂತಿ ಏನಿತ್ತು ಆವಾಗ ತಾನೇ ಉದಯಿಸಿದಂತಹ ಸೂರ್ಯನ ಕಾಂತಿಗೆ ಸಮಾನವಾಗಿತ್ತು. ವಿಶ್ವಕರ್ಮ ಆ ಜಾಂಬವತಿಯ ಅರಮನೆಯನ್ನು ಎಲ್ಲಿ ನಿರ್ಮಾಣ ಮಾಡಿದ್ದ ಅಂದ್ರೆ, ಒಂದು ಕಡೆ ರುಕ್ಮಿಣಿ ಅರಮನೆ, ಮತ್ತೊಂದು ಕಡೆ ಸತ್ಯಭಾಮೆಯ ಅರಮನೆ, ಅದರ ನಡುವೆ ಜಾಂಬವತಿಯ ಅರಮನೆ ಇತ್ತು. ಇನ್ನೊಂದು ಅರಮನೆ ಇತ್ತು ಮೇರು. ಆ ಅರಮನೆ ಹೆಸರೇ ಮೇರು ಅಂತ ಹೇಳಿ. ವಿಸ್ತಾರವಾದಂತಹ ಸಮುದ್ರದಂತೆ ಅದು ಕಾಣಿಸ್ತಿತ್ತು. ಬಂಗಾರದ ವರ್ಣ ಅದಕ್ಕಿತ್ತು. ಆ ಅರಮನೆಯಲ್ಲಿ ಇದ್ದಂತಹ ಕೃಷ್ಣನ ಪತ್ನಿ ಯಾರು ಅಂದ್ರೆ
ಗಾಂಧಾರ ರಾಜನ ಮಗಳಾದಂಥ ಸತ್ಯ, ಗಾಂಧಾರ ರಾಜ ಅಥವಾ ಅಯೋಧ್ಯೆಯ ರಾಜ ಇದ್ನಲ್ಲ ನಗ್ನಜಿತ್, ಅವನ ಮಗಳಾದಂಥ ಸತ್ಯ ಅಥವಾ ನೀಲ, ಯಾವಳನ್ನು ನಾವು ರಾಧೆ ಅಂತ ಭಾವಿಸ್ತೀವಿ, ಅವಳು ಆ ಅರಮನೆಯಲ್ಲಿದ್ದಳು. ಪದ್ಮಕೂಲ ಎಂಬ ಹೆಸರಿನ ಮತ್ತೊಂದು ಅರಮನೆ, ಅದಕ್ಕೆ ಪದ್ಮಕೂಲ ಅಂತ ಹೆಸರು. ಹಾಗೆ ಅದರ ಹೆಸರು ಅನ್ವರ್ಥವಾಗಿತ್ತು ಬೇರೆ, ಯಾಕೆಂದ್ರೆ ಕಮಲದ ಬಣ್ಣದಿಂದ ಕೂಡಿತ್ತಂತದ್ದು. ಅದು ಕೃಷ್ಣನ ಮತ್ತೊಬ್ಬಳ ಪತ್ನಿಯಾದಂತಹ ಸುಭೀಮ ಅನ್ನುವ ಹೆಸರಿನ ಪತ್ನಿಯ ವಾಸಸ್ಥಾನ ಆಗಿತ್ತು. 16,108 ಸಂಖ್ಯೆಯಲ್ಲಿ ಏನು ನೋಡಿದ್ವಲ್ಲ, ಅವರಲ್ಲಿ ಸುಭೀಮ ಅನ್ನೋ ಹೆಸರು ನಮ್ಗೆ ಎಲ್ಲಿ ಕಂಡು ಬರಲಿಲ್ಲ. ಆ 8ರ ಹೆಸರಿನಲ್ಲಿ ಯಾವ ಹೆಸರಿಗೆ ಸುಭೀಮ ಅನ್ನೋ ಹೆಸರನ್ನು ಹೊಂದಿಸಬೇಕು ಅಂತ ಪ್ರಯಾಸ ಪಟ್ಟ ನನಗೂ ಸಾಧ್ಯ ಆಗಲಿಲ್ಲ. ಅಂತೂ ನಾನು ಭಾವಿಸಿದ್ದೆ ಅಂದ್ರೆ ಮೊನ್ನೆ ಒಂದು ದಿವಸ ಹೇಳಿದಂತೆ 16,108 ಅಲ್ಲದೆ ಇನ್ನೂ ಅನೇಕ ಜನ ಸ್ತ್ರೀಯರಿದ್ರು. ನಂದಗೋಕುಲದಲ್ಲಿ ವೃಂದಾವನದಲ್ಲಿ ಆಚಾರ್ಯ ವೃತ ಮಾಡಿದವರು ನಾನು ಮದುವೆ ಆಗಿದ್ನಲ್ಲ, ಆ ಹೆಸರಿನವರು ಅನೇಕ ಜನ ಪತ್ನಿಯರು ಇದ್ದಿರಬೇಕು. ಸುಭೀಮ ಅನ್ನೋ ಹೆಸರಿನ ಪತ್ನಿಗೆ ಆ ಪದ್ಮಕೂಲ ಅನ್ನೋ ಹೆಸರಿನ ಅರಮನೆ ಇತ್ತು. ಮತ್ತೊಂದು ಅರಮನೆ ಸೂರ್ಯನ ಕಾಂತಿಗೆ ಸಮಾನವಾದದ್ದು. ಅದರಲ್ಲಿ ಲಕ್ಷಣ ಅನ್ನುವ ಹೆಸರಿನ ಕೃಷ್ಣನ ಪತ್ನಿ ಇದ್ದು, ಹಸಿರು ಕಾಂತಿಯಿಂದ ಕೂಡಿದಂಥ ವೈಡೂರ್ಯ ಮಣಿಗಳ ಕಾಂತಿಯಿಂದ ಕಂಗೊಳಿಸುತ್ತಿದ್ದಂಥ ಮತ್ತೊಂದು ಅರಮನೆ ಇತ್ತು. ಆ ಅರಮನೆ ಕೃಷ್ಣನ ಮತ್ತೊಬ್ಬಳು ಪತ್ನಿ ಮಿತ್ರವಿಂದ ಎಂದಾಕೆ, ಅದು ಅವಳ ವಾಸಸ್ಥಾನ ಆಗಿತ್ತು. ವಿಶ್ವಕರ್ಮ ಕೃಷ್ಣನ ಭಾರ್ಯರಿಗಾಗಿ ಅನೇಕ ಅರಮನೆಗಳನ್ನು ಕಟ್ಟಿದ್ನಲ್ಲ, ಆ ಅರಮನೆಗಳಲ್ಲಿ ಎಲ್ಲವನ್ನೂ ಮೀರಿಸಿದಂತೆ ಇನ್ನೊಂದು ವಿಶಿಷ್ಟವಾದಂತಹ ಅರಮನೆ ಇತ್ತು. ದೊಡ್ಡ ಪರ್ವತದಂತೆ ಅದು ಕಾಣಿಸ್ತಾ ಇತ್ತು. ದೇವತೆಗಳು ಕೂಡ ಅದನ್ನ ಕೇತುಮಂತ ಎಂಬ ಹೆಸರಿನಿಂದ ಕರೀತಿದ್ರು. ಅದು ಯಾರ್ದು ಅಂದ್ರೆ ಸುವಾರ್ಥ ಅನ್ನೋ ಹೆಸರಿನ ಒಬ್ಬ ಪತ್ನಿ. ಯಾರ ಮಗಳು ಕೃಷ್ಣಗಳನ್ನು ಯಾವ ಸಂದರ್ಭದಲ್ಲಿ ಮದುವೆಯಾದ ಅನ್ನೋ ವರ್ಣನೆ ಇಲ್ಲ. ಸುವಾರ್ಥ ಅನ್ನೋ ಪತ್ನಿಗೆ ಆ ಕೇತುಮಂತ ಅನ್ನೋ ಹೆಸರಿನ ಅರಮನೆಯೇ ವಾಸಸ್ಥಾನ ಆಗಿತ್ತು. ಇನ್ನೊಂದು ಅರಮನೆ, ಅದು 1 ಯೋಜನ ವಿಸ್ತಾರವಿತ್ತು. ಒಂದು ಚದರ ಯೋಜನ ಅದರ ವಿಸ್ತಾರವಿತ್ತು. ವಿರಜಾ ಅಂತ ಆ ಅರಮನೆ ಹೆಸರು. ಅದು ಕೃಷ್ಣನಿಗೆ ಉಪಾಸನಾ ಗೃಹವಾಗಿತ್ತು. 1 ಯೋಜನ ಅಂದ್ರೆ ಸುಮಾರು 8 ಮೈಲು ಹೀಗೆ, ಒಂದು 8 ಮೈಲು ಹೀಗೆ, ಒಂದು 64 ಚದರ ಮೈಲು ವಿಸ್ತಾರವುಳ್ಳಂತಹ ಒಂದು ಗೃಹ. ಅದು ಕೃಷ್ಣನಿಗೆ ಪೂಜಾ ಸ್ಥಾನವಾಗಿ ಮೀಸಲಾಗಿತ್ತು. ಭಗವಂತನ ಆ ಉಪಸ್ಥಾನ ಗೃಹದಲ್ಲಿ ಚಿನ್ನದ ದಂಡಗಳಿಂದ ಕೂಡಿದಂತಹ ಪತಾಕೆಗಳಿದ್ದವು. ಭಗವಂತನ ಗೃಹಕ್ಕೆ ಹೋಗ್ಲಿಕ್ಕೆ ಏನು ಮಾರ್ಗ ಇತ್ತು, ಆ ಮಾರ್ಗದ 2 ಪಕ್ಕಗಳಲ್ಲಿ ಅಂತ ಧ್ವಜಗಳಿದ್ದವು. ಭಗವಂತ ದಿವ್ಯವಾದಂತಹ ರತ್ನಗಳ ರಾಶಿಯನ್ನೇ ಅಲ್ಲಿ ಸಂಗ್ರಹ ಮಾಡಿದ್ದ. ಮತ್ತು ವೈಜಯಂತ ಅನ್ನುವಂಥ ಪರ್ವತ, ಆ ಪರ್ವತವನ್ನು ಎಲ್ಲಿಂದ ತಗೊಂಡು ಬಂದಿದ್ದ, ಯಾವ ಲೋಕದ್ದು ಅನ್ನುವಂಥ ವಿವರಣೆ ಇಲ್ಲ. ಆ ಪರ್ವತ ಅಲ್ಲೇ ಇತ್ತು. ಇಂದ್ರದ್ಯುಮ್ನ ಅನ್ನುವುದೊಂದು ಸರೋವರ, ಇಲ್ಲೋ ಬೇರೆ ಕಡೆ ಇರುವಂಥ ಸರೋವರ. ಅದರ ಸಮೀಪದಲ್ಲಿ ಹಂಸಕೂಟ ಪರ್ವತ ಅಂತ ಒಂದು ಪರ್ವತ. ಆ ಪರ್ವತದ ಶಿಖರ 6 ತಾಳೆ ಮರಗಳಷ್ಟು ಎತ್ತರವಾಗುತ್ತೆ, ಅರ್ಧ ಯೋಜನ ಅಗಲವಾಗುತ್ತೆ. ಅಂಥ ಹಂಸಕೂಟ ಪರ್ವತವನ್ನ ಆ ವಿಶ್ವಕರ್ಮ ತಂದಿಟ್ಬಿಟ್ಟ ದ್ವಾರಕಾ ನಗರದ ಶೋಭೆಯನ್ನು ಹೆಚ್ಚಿಸುವುದಕ್ಕಾಗಿ. ಅದರಲ್ಲಿ ಯಾರಿದ್ರು ಅಂದ್ರೆ ಕಿನ್ನರರು, ಕಿಂಪುರುಷರು, ಯಕ್ಷರು ಮೊದಲಾದವರು ವಾಸ ಮಾಡ್ತಿದ್ರು. ಅಂತ ಹಂಸಕೂಟ ಪರ್ವತವನ್ನೇ ಶಿಖರ ಸಮೇತವಾಗಿ ದ್ವಾರಕಾ ನಗರಕ್ಕೆ ಈ ವಿಶ್ವಕರ್ಮ ತಂದಿಟ್ಟುಬಿಟ್ಟ. ಸೂರ್ಯ ಸಂಚಾರ ಮಾಡುವಂತಹ ಮಾರ್ಗದಲ್ಲಿ ಮತ್ತೊಂದು ಸುವರ್ಣಮಯವಾದಂತಹ ಪರ್ವತವಿದೆ. ಔಷಧಿ ಲತೆಗಳಿಂದ ಕೂಡಿದಂತಹ ಪರ್ವತ, ಮೇರು ಪರ್ವತ ಅಂತ ಅದಕ್ಕೆ ಹೆಸರು. ಅದರ ಶಿಖರವನ್ನೇ ಕಿತ್ತಿ ವಿಶ್ವಕರ್ಮ ಕೃಷ್ಣನ ಪ್ರೀತಿಗಾಗಿ ದ್ವಾರಕಾ ನಗರದಲ್ಲಿ ತಂದಿರಿಸಿದ. ಪಾರಿಜಾತ ವೃಕ್ಷವನ್ನಂತೂ ಕೃಷ್ಣ ಹಿಂದೆ ತಾನೇ ತಂದಿಟ್ಟಿದ್ದ. ಅದು ಆ ಕಥೆಯನ್ನು ಹಿಂದೆ ನೋಡಿದ್ದೇವೆ. ಅದನ್ನು ತರುವ ಸಂದರ್ಭದಲ್ಲಿ ಕೃಷ್ಣನಿಗೂ ಮತ್ತು ದೇವತೆಗಳಿರೋರಿಗೆ ಎಲ್ಲರಿಗೂ ಕೂಡ ಯುದ್ಧವಾಗಿತ್ತು. ಆ ಘಟನೆಯನ್ನು ಕೂಡ ನಾವು ನೋಡಿದ್ದೇವೆ. ಆ ಪಾರಿಜಾತ ವೃಕ್ಷವನ್ನ ಅನೇಕ ಜನ ಬಲಿಷ್ಠರಾದಂಥ ಸೈನಿಕರು ರಕ್ಷಣೆ ಮಾಡ್ತಿದ್ರು. ಅನೇಕ ಜನ ಯಾದವರು ಅದನ್ನು ಪೂಜೆ ಕೂಡ ಮಾಡ್ತಿದ್ರು. ಹಲವಾರು ಸರೋವರಗಳು ಮತ್ತು ಉಪವನಗಳು ಆ ದ್ವಾರಕಾ ನಗರದಲ್ಲಿದ್ದವು. ಮೇರು ಪರ್ವತದಲ್ಲಿದ್ದಂತಹ ಇನ್ನೂ ಅನೇಕ ಹೆಸರನ್ನೇ ನಾವು ಕೇಳಿರೋದಿಲ್ಲ ಅಂತ ದಿವ್ಯ ವೃಕ್ಷಗಳನ್ನ, ಶಾಲ, ತಾಲ, ಕದಂಬ, ಶತಶಾಖ ಮೊದಲಾದಂತಹ ವೃಕ್ಷಗಳನ್ನ ಕೃಷ್ಣನ ಪ್ರೀತಿಗಾಗಿ ತಂದು ದ್ವಾರಕಾ ನಗರದ ಉದ್ಯಾನವನಗಳಲ್ಲಿ, ಸರೋವರದ ತೀರಗಳಲ್ಲಿ ವಿಶ್ವಕರ್ಮ ನೆಟ್ಟ. ಅವೆಲ್ಲವೂ ಕೂಡ ಕೆಂಪು, ಹಳದಿ, ಎಣ್ಣೆಗೆಂಪು, ಕಪ್ಪು ಬಣ್ಣದ ವೃಕ್ಷಗಳಾಗಿದ್ದವು. ಅಲ್ಲಿ ಹುಟ್ಟುವಂತಹ ಪುಷ್ಪಗಳು ಬಿಳಿ ಬಣ್ಣದ ಪುಷ್ಪಗಳಾಗಿದ್ದವು. ದ್ವಾರಕಾ ನಗರದಲ್ಲಿ ಹರಿಯುವಂತಹ ನದಿಗಳೆಲ್ಲವೂ ಸಾಮಾನ್ಯವಾದಂತಹ ಮರಳಿನಿಂದ ಕೂಡಿರಲಿಲ್ಲ. ಅಲ್ಲಿರುವಂತಹ ಮರಳೆಲ್ಲವೂ ವಜ್ರ ವೈಡೂರ್ಯದಿಂದ ಕೂಡಿದಂತಹ ಮರಳಿತ್ತು ಅಂತ ಹೇಳ್ತದೆ ಹರಿವಂಶ.
ಅಲ್ಲಿರುವಂತಹ ಎಲ್ಲ ವೃಕ್ಷಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಯಾವುದೋ ಒಂದು ಋತುವಿನಲ್ಲ, ಸಕಲ ಋತುಗಳಲ್ಲಿಯೂ ಕೂಡ ನವಿಲುಗಳು ಮತ್ತು ಕೋಗಿಲೆಗಳು ಆ ವೃಕ್ಷಗಳನ್ನು ಏರಿ ಆಶ್ರಯಿಸಿ ಅಲ್ಲಿ ಆ ನಗರದ ಶೋಭೆಯನ್ನು ಹೆಚ್ಚಿಸಿದ್ದವು. ಎಮ್ಮೆಗಳು ಮತ್ತು ಹಸುಗಳು, ಆನೆಗಳು, ಕುದುರೆಗಳು ಇತ್ಯಾದಿ ಪಶು ಸಂಪತ್ತು ಅನೇಕ ದೊಡ್ಡ ಪ್ರಮಾಣದಲ್ಲಿ ಆ ನಗರದಲ್ಲಿತ್ತು. ಮತ್ತು ಇಡೀ ನಗರಕ್ಕೆ ಒಂದು ಬಲಿಷ್ಠವಾದಂತಹ ಪ್ರಾಕಾರವಿತ್ತು. ಆ ಪ್ರಾಕಾರ ಸುವರ್ಣಮಯವಾಗಿತ್ತು. ಅದನ್ನ ಸುಮಾರು 100 ಮೊಳ ಅಂತ ಹೇಳ್ಕೊಂತ ಗುದ್ದು ಮೊಳ ಅಂತ ಇಲ್ಲಿ ಹೇಳಿದ್ದಾರೆ. ಗುದ್ದು ಮೊಳ ಅಂದ್ರೆ ಏನಂತ ತಿಳಿಲಿಲ್ಲ. ಸುಮಾರು 100 ಗುದ್ದು ಮೊಳದಷ್ಟು ಎತ್ತರ ಇತ್ತಂತ ಪ್ರಾಕಾರ. ಇದ್ದಿರ್ಬೇಕು, ಮೊಳದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಂಥದ್ದು. ಹೀಗೆ 100 ಗುದ್ದು ಮೊಳದಷ್ಟು ಎತ್ತರವಾಗಿ ಆ ಒಂದು ಆವರಣವನ್ನು ಕಟ್ಟಿದ್ದ ಇಡೀ ನಗರಕ್ಕೆ. ಅಲ್ಲಿಗೆ 98ನೇ ಅಧ್ಯಾಯ ಮುಕ್ತಾಯವಾಗಿದೆ. 99ನೇ ಅಧ್ಯಾಯದಲ್ಲಿ ವಿಶ್ವಕರ್ಮ ನಿರ್ಮಾಣ ಮಾಡಿದಂತಹ ನೂತನವಾಗಿ ಅಲಂಕೃತವಾದಂತಹ ದ್ವಾರಕಾನಗರವನ್ನು ಕೃಷ್ಣ ಪ್ರವೇಶ ಮಾಡಿದ. ತನ್ನ ಅರಮನೆಯನ್ನು ಕೃಷ್ಣ ಸಮೀಪಿಸಿ ಒಳಗಡೆ ಬಂದ. ಅಲ್ಲಿ ಕೃಷ್ಣನ ಉಪಸ್ಥಾನ ಅಂದ್ರೆ ಉಪಾಸನಾ ಗೃಹವನ್ನು ಅವನು ಪ್ರವೇಶ ಮಾಡಿದ. ಸ್ಫಟಿಕದಿಂದ ಮಾಡಿದಂತಹ ಗೋಡೆಗಳು ಅದಕ್ಕಿದ್ದವು. ಪರ್ವತವನ್ನೇ ಆ ಉಪಾಸನಾ ಗೃಹಕ್ಕೆ ಪ್ರಾಸಾದವನ್ನಾಗಿ ಮಾಡಿದ್ದ. ಆ ಪ್ರಾಕಾರ 100 ತೋಳುಗಳಷ್ಟು ಎತ್ತರವಾಗಿತ್ತು. 100 ತೋಳಿನ ಅಳತೆ ಪ್ರಮಾಣವಾಗಿ ಸುತ್ತಲೂ ಕಂದಕವನ್ನು ಹೊಂದಿತ್ತು. ಕೃಷ್ಣನ ಪ್ರೀತಿಗಾಗಿ ಅಂತಹ ಒಂದು ಪ್ರಾಸಾದ ನಿರ್ಮಾಣವಾಗಿತ್ತು. ಅರ್ಧ ಯೋಜನ ಸುತ್ತಳದಿಂದ ಕೂಡಿದಂತಹ ಕೃಷ್ಣನ ಆ ಪ್ರಾಸಾದ ಏನಿತ್ತು ಇಂದ್ರನ ಅರಮನೆಯನ್ನು ಹೋಲ್ತಾ ಇತ್ತು. ಅದನ್ನು ನೋಡಿ ಕೃಷ್ಣನಿಗೆ ಬಹಳ ಸಂತೋಷ ಆಗಿ ಪಾಂಚಜನ್ಯ ಶಂಖವನ್ನು ಊದಿದ. ಶಂಖವನ್ನು ಊದಿದಾಗ ಇಡೀ ಸಮುದ್ರವೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಯಿತು. ಸಮುದ್ರದ ನೀರು ಮೀರಿ ಹರಿಯಿತು. ಗರುಡಾರೂಢನಾಗಿದ್ದಂತಹ ಶಂಖಚಕ್ರಧಾರಿಯಾದಂತಹ ಕೃಷ್ಣ ಬಂದದ್ದನ್ನು ನೋಡಿ ಯಾದವರೆಲ್ಲರೂ ಕೂಡ ಆನಂದ ತುಂಬಿಲರಾದರು. ವಿವಿಧ ವಾದ್ಯಗಳನ್ನ ವಾದನ ಮಾಡಿ ಆತನನ್ನ ಸ್ವಾಗತ ಮಾಡಿದರು. ಮುಂದೆ ಕೃಷ್ಣ ಆ ಎಲ್ಲ ಯಾದವರಿಂದ ಸಮೇತನಾಗಿ ವಸುದೇವನ ಮನೆಗೆ ಹೋದ. ವಸುದೇವ, ದೇವಕಿಯರು ಮತ್ತು ರೋಹಿಣಿ, ಯಶೋಧೆಯರು, ಆ ಉಗ್ರಸೇನನ ರಾಣಿಯರೆಲ್ಲರೂ ಕೂಡ ತಮ್ಮ ಅರಮನೆಗಳಿಗೆ ಆಗಮಿಸಿದಂತಹ ಕೃಷ್ಣನನ್ನ ಆದರದಿಂದ ಸ್ವಾಗತ ಮಾಡಿದರು. ಮುಂದೆ ಅವರೆಲ್ಲರಿಗೂ ಆತ ನಮಸ್ಕಾರ ಮಾಡಿ ತನ್ನ ಅರಮನೆಗೆ ತಲುಪಿದ. ತನ್ನೊಡನೆ ಇದ್ದಂತಹ ಯಾದವರನ್ನ ಯಥಾಯೋಗ್ಯವಾಗಿ ಸತ್ಕಾರ ಮಾಡಿದ. ಕೃಷ್ಣ ಬಲರಾಮ, ಉಗ್ರಸೇನ, ಗದ, ಅಕ್ರೂರ ಮೊದಲಾದಂತಹ ಆ ಯಾದವರೆಲ್ಲರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿ ಅರಮನೆಯನ್ನ ಪ್ರವೇಶ ಮಾಡಿ ಆ ಪಾರಿಜಾತ ವೃಕ್ಷ, ಮಣಿ ಪರ್ವತ ಇತ್ಯಾದಿಗಳೇನಿತ್ತು ಅವೆಲ್ಲವನ್ನು ಕೂಡ ನೂತನವಾಗಿ ನಿರ್ಮಿತವಾದಂತಹ ದ್ವಾರಕಾನಗರದಲ್ಲಿ ಮತ್ತೆ ತನಗೆ ಬೇಕಾದಂತಹ ಜಾಗಗಳಲ್ಲಿ ವ್ಯವಸ್ಥಾಪನೆ ಮಾಡಿದ ಎಂಬುದಾಗಿ ಅದನ್ನು ಗಮನಿಸಬೇಕು. ಆ ಪಾರಿಜಾತ ವೃಕ್ಷವಂತೂ ಇಡೀ ದ್ವಾರಕಾನಗರದ ನಿವಾಸಿಗಳಿಗೆ ತಮ್ಮ ದೇಹದ ಒಂದು ಭಾಗ ಅನ್ನುವಷ್ಟು ಪ್ರೀತಿ ಅದರ ಮೇಲೆ ಇತ್ತು ಅಂತ ಹೇಳ್ತದೆ ಹರಿವಂಶ. ಹೀಗೆ ಆ ದ್ವಾರಕಾನಗರದಲ್ಲಿದ್ದಂತಹ ಎಲ್ಲ ದಿವ್ಯ ಸಂಪತ್ತುಗಳಲ್ಲಿ ಒಂದು ವಿಶಿಷ್ಟವಾದಂತಹ ಸಂಪತ್ತು ಈ ದ್ವಾರಕಾನಗರವಾಗಿತ್ತು. ಆ ಮಣಿ ಪರ್ವತವನ್ನ ಅಂತಃಪುರದ ಮಧ್ಯದಲ್ಲಿ ಆತ ಸ್ಥಾಪನೆ ಮಾಡಿದ. ಪಾರಿಜಾತ ವೃಕ್ಷವನ್ನ ಸತ್ಯಭಾಮಾದೇವಿಯ ಅರಮನೆಯಲ್ಲಿ ಸ್ಥಾಪನೆ ಮಾಡಿದ. ಮುಂದೆ ತನ್ನ ಹಿಂಬಾಲಕರಾಗಿ ಬಂದಿರತಕ್ಕಂಥ ಎಲ್ಲ ಯಾದವ ಬಾಂಧವರಿಗೆ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿಕ್ಕೆ ಆತ ಅನುಮತಿ ಕೊಟ್ಟು ತನ್ನ ದಾಸರನ್ನ ಎಲ್ಲರನ್ನೂ ಕೂಡ ವಿವಿಧ ರೀತಿಯಾದಂತಹ ಅನರ್ಘ್ಯವಾದ ಕಾಣಿಕೆಗಳನ್ನು ಕೊಟ್ಟು ಅವರನ್ನ ಸನ್ಮಾನಿಸಿದ ಅನ್ನುವಲ್ಲಿಗೆ 99ನೇ ಅಧ್ಯಾಯ ಮುಕ್ತಾಯವಾಗಿದೆ. 100ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಸಂಗತಿ ಏನಂದ್ರೆ, ಕೃಷ್ಣ ಗರುಡನನ್ನ ಸಮಾಧರಿಸಿ ಸತ್ಕರಿಸಿ ಆತನನ್ನ ಕಳಿಸಿಕೊಟ್ಟ. ಅದಾದ್ಮೇಲೆ ಈ ಗರುಡ ನೀನು ಮತ್ತೆ ಯಾವಾಗಾದ್ರೂ ಹೇಳಿ ಕಳಿಸಿದಾಗ ಅಂತ ಸಂದರ್ಭವನ್ನು ಗಮನಿಸಿ ನಾನು ಬರ್ತೇನೆ ಅಂತ ಹೇಳಿದೆ. ಗರುಡನನ್ನ ಬೀಳ್ಕೊಟ್ಟು ಕೃಷ್ಣ ತನ್ನ ತಂದೆಯಾದಂತಹ ವಸುದೇವನನ್ನ ಮತ್ತೊಮ್ಮೆ ಸಂದರ್ಶನ ಮಾಡಿದ. ಅದೇ ರೀತಿ ಉಗ್ರಸೇನ, ಬಲರಾಮ, ತನ್ನ ಶಿಷ್ಯನಾದಂತಹ ಸಾತ್ಯಕಿ, ಕಾಶಿ ದೇಶೀಯನಾದಂತಹ ಗುರುವಾದಂತಹ ಸಾಂದೀಪನಿ, ಬ್ರಹ್ಮಗಾರ್ಗ್ಯ, ಕೃಷ್ಣನಿಗೆ ಉಪನಯನ ಮಾಡಿಸಿದಂತಹ ಗುರು, ಉಪನಯನ ಮತ್ತು ನಾಮಕರಣಗಳನ್ನು ಮಾಡಿಸಿದವನು, ಅವರೆಲ್ಲರನ್ನು ಭೇಟಿ ಮಾಡಿ ತಾನು ಆ ವಜ್ರನಾಭನ ಪುರದಿಂದ ತಂದಂತಹ ಅಪಾರವಾದ ರತ್ನ ರಾಶಿ ಏನಿತ್ತು ಅದೆಲ್ಲವನ್ನು ಅವರಿಗೆ ಹಂಚಿಕೊಟ್ಟು ಸತ್ಕಾರ ಮಾಡಿದ. ದೇವತೆಗಳ ಅನುಗ್ರಹದಿಂದ ಮತ್ತು ಕೃಷ್ಣನ ಪರಾಕ್ರಮದಿಂದ ನಮಗೆ ಯಾದವರಿಗೆ
ದ್ವೇಷಿಗಳಾದಂತಹ ರಾಕ್ಷಸರೆಲ್ಲರೂ ಹಾಳಾಗಿ ಹೋದ್ರು, ಅವರು ನಾಶವಾದರು. ಯಾವುದೊಂದು ಗಾಯವೂ ಶರೀರದ ಮೇಲೆ ಆಗದೆ ಕೃಷ್ಣ ಸುರಕ್ಷಿತವಾಗಿ ಹಿಂತಿರುಗಿದ್ದಾನೆ ಎಂಬುದಾಗಿ ಹೀಗೆ ಘೋಷಣೆ ಮಾಡ್ತಿದ್ರಂತೆ. ಚಾಕ್ರಿಕ ಪುರುಷ ಅಂತ ಅದನ್ನು ಹೇಳ್ತಾರೆ. ಚಾಕ್ರಿಕ ಪುರುಷ ಅಂದ್ರೆ ಡಂಗುರ ಹೊಡೆದು ಸಾರುವಂಥವ್ರು ಇರ್ತಾರಲ್ಲ. ಎಷ್ಟೋ ಜನ ಯಾದವ ವಂಶದ ನಿವಾಸಿಗಳಿಗೆ ಕೃಷ್ಣನ ಇತ್ತೀಚಿನ ದಿಗ್ವಿಜಯದ ಬಗ್ಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಡಂಗುರವನ್ನು ಬಾರಿಸಿ ಹತಾಹ ಬ್ರಹ್ಮದ್ವಿಷಾಹ ಸರ್ವೇ ಜಯಂತಿ ಅಂಧಕ ವಿಷ್ಣಯ ರಣಾತ್ ಪ್ರವೃತ್ತಿ ಪ್ರತಿವೃತ್ತೋಯಂ ಅಕ್ಷತೋ ಮಧುಸೂದನ ಎಂಬುದಾಗಿ ಆತ ಜನರಿಗೆ ಆ ಸುದ್ದಿಯನ್ನು ತಿಳಿಸುತ್ತಿದ್ದ. ವಸುದೇವನಿಗೆ ವಿಜಯ ಅಂತ ತನ್ನ ಮಗನನ್ನು ನೋಡಿದ ಕೂಡಲೇ ಆನಂದದಿಂದ ಕಣ್ಣೀರು ತುಂಬಿತು. ಮುಂದೆ ಕೃಷ್ಣ ತನ್ನ ಒಂದು ಸಭೆಗೆ ಯದುಶ್ರೇಷ್ಠರಾದಂಥವ್ರು ಎಲ್ಲರನ್ನು ಕೂಡ ಆಹ್ವಾನಿಸಿದ. ಎಲ್ಲರೂ ಕೂಡ ವಿವಿಧವಾದಂತಹ ಅಲಂಕೃತವಾದಂತಹ ಆಸನಗಳನ್ನ ಸ್ವೀಕಾರ ಮಾಡಿದರು. ಕೃಷ್ಣ ತನ್ನ ಮೇಘದಂತೆ ಗಂಭೀರವಾದಂತಹ ದುಂದುವಿಯ ಧ್ವನಿಯಂತೆ ಮಧುರವಾದಂತಹ ಧ್ವನಿಯಿಂದ ಎಲ್ಲ ದಾಶಾರಥ ವೀರರನ್ನ ಸನ್ಮಾನ ಮಾಡಿದ. ಎಲ್ಲರೂ ಕೂಡ ಬಂದ ಮೇಲೆ ಕೃಷ್ಣನು ಕೂಡ ತನ್ನ ಅಣ್ಣನಾದಂತಹ ಬಲರಾಮನ ಜೊತೆಗೆ ಸುವರ್ಣಮಯವಾದಂತಹ ಸಿಂಹಾಸನದ ಮೇಲೆ ಕೂತ್ಕೊಂಡ ಅನ್ನೋಲ್ಲಿಗೆ 100ನೇ ಅಧ್ಯಾಯ ಮುಕ್ತಾಯವಾಗಿದೆ. 101ನೇ ಅಧ್ಯಾಯದಲ್ಲಿ ಕೃಷ್ಣ ಯಾದವರನ್ನು ಉದ್ದೇಶಿಸಿ ಮಾತನಾಡಿದಂತಹ ಕಥೆಯನ್ನು ನಾವು ನೋಡ್ತೀವಿ. ಯಾದವರೇ, ನಿಮ್ಮೆಲ್ಲರ ತಪೋಬಲದಿಂದ ಮತ್ತು ನಿಮ್ಮೆಲ್ಲರ ಪರಾಕ್ರಮದಿಂದ ಭೂದೇವಿಯ ಮಗನಾದಂತಹ ನರಕಾಸುರನು ಸಂಹೃತನಾಗಿದ್ದಾನೆ ಅಂತ ಹೇಳಿದ. ತನ್ನ ಪರಾಕ್ರಮವನ್ನು ಆತ ಕಚ್ಚಿಕೊಳ್ಳಿಲ್ಲ, ನಿಮ್ಮೆಲ್ಲರ ಬೆಂಬಲದಿಂದ ನಿಮ್ಮೆಲ್ಲರ ತಪೋಬಲದಿಂದ ಹೀಗಾಯಿತು ಅಂತ ಹೇಳಿದ ಅವನು. ಇಲ್ಲಿ ನರಕಾಸುರನ ಘಟನೆಯನ್ನೇ ಹಿಂದಿನ ಘಟನೆಯನ್ನಾಗಿ ತಗೊಂಡಂಗೆ ಕಾಣಿಸ್ತದೆ. ನರಕಾಸುರನ ಘಟನೆಯ ಬಳಿಕ ಈ ಅಧ್ಯಾಯಗಳು ಮತ್ತು ಈ ಅಧ್ಯಾಯಗಳ ಕಥೆ ಮುಂದುವರೆದಂತೆ ಕಾಣಿಸ್ತದೆ. ಇವ್ಯಾವ ಘಟನೆಗಳು ಮಹಾಭಾರತದಲ್ಲಾಗಲಿ ಪದ್ಮಪುರಾಣದಲ್ಲಾಗಲಿ ಕಾಣೋದಿಲ್ಲ. ಇಲ್ಲಿ ಬಂದಂಥ ಘಟನೆಗಳು ವಜ್ರನಾಭನ ವೃತ್ತಾಂತ, ಪ್ರಭಾವತಿಯ ವೃತ್ತಾಂತ ಅವು ಯಾವ ಕೂಡ ಇಲ್ಲ. ಅವು ಹರಿವಂಶದಲ್ಲೇ ಪ್ರತ್ಯೇಕವಾಗಿ ನಾವು ನೋಡುವಂಥ ಕೆಲವು ವಿಶಿಷ್ಟವಾದಂಥ ಘಟನೆಗಳು. ಆ ನರಕಾಸುರನ ಅಂತಃಪುರದಲ್ಲಿರುವಂತಹ ಎಲ್ಲ ಕನ್ಯೆಯರನ್ನು ನಾನು ಮುಕ್ತಿಗೊಳಿಸಿದ್ದೇನೆ, ಅವರ ಸಂಪತ್ತನ್ನೆಲ್ಲವನ್ನು ಕೂಡ ನಾನು ತಂದಿದ್ದೇನೆ, ಆ ಸಂಪತ್ತಿಗೆಲ್ಲರೂ ಕೂಡ ನೀವೇ ಸ್ವಾಮಿಗಳಾಗಿದ್ದೀರಿ ಅಂತ ಈ ಕೃಷ್ಣ ಹೇಳಿದಾಗ ಯಾದವರೆಂದು ಕೈ ಮುಗಿದ್ರಂತೆ. ದೇವಕಿನಂದರನೇ, ನಿನ್ನ ಈ ಉದಾರತೆ ಏನಿದೆಯಲ್ಲ ಅದೇನು ಆಶ್ಚರ್ಯದ ವಿಷಯ ಅಲ್ಲ. ಇಷ್ಟು ದೊಡ್ಡ ಔದಾರ್ಯದ ಸ್ವಭಾವ, ಅಷ್ಟೆಲ್ಲ ಪರಾಕ್ರಮ ಇದ್ದು ನಮ್ಮೆಲ್ಲವನ್ನೂ ನೀನೇ ನಿಯಂತ್ರಿಸುವವನಾಗಿದ್ರೂ ಕೂಡ ಇಂಥ ಉದಾರ ಸ್ವಭಾವ ಏನಿದೆ ಅದು ನಿನಗೆ ಮಾತ್ರ ಉಚಿತವಾದದ್ದು. ದೇವತೆಗಳಿಗೂ ಸಾಧ್ಯವಾದಂತಹ ಅಸಾಧ್ಯ ಕರ್ಮಗಳನ್ನು ನೀನು ಮಾಡಿದ್ದಿ ಮತ್ತು ಐಶ್ವರ್ಯವನ್ನೆಲ್ಲ ನೀನೊಬ್ಬನೇ ಉಪಯೋಗ ಮಾಡದೆ ನಮಗೂ ಹಂಚಿಕೊಟ್ಟಿದ್ದಿ. ಹೀಗೆ ಆ ಎಲ್ಲ ಸ್ತ್ರೀಯರು, ಯಾದವ ಕುಲದ ಸ್ತ್ರೀಯರು, ಆತನ ರಾಣಿಯರು ಎಲ್ಲರೂ ಕೂಡ ಕೃಷ್ಣನನ್ನ ಸನ್ಮಾನಿಸಿದ್ರು. ದೇವಕಿ ಮೊದಲಾದಂತಹ ಕೃಷ್ಣನ ತಾಯಂದಿರು ಅಂದ್ರೆ ವಸುದೇವನ ಪತ್ನಿಯರು ಹೇಳಿದ್ರು. ಆ ಎಲ್ಲ ಪತ್ನಿಯರು ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ರು. ರಾಮ ಮತ್ತು ಕೃಷ್ಣರಿಬ್ರು ಆ ರೋಹಿಣಿಯನ್ನ ಅಂದ್ರೆ ಬಲರಾಮನ ತಾಯಿ ಅಂತ ರೋಹಿಣಿಯನ್ನ ಮೊದಲು ನಮಸ್ಕರಿಸಿದ್ರು ಅಂತಿದೆ. ಅದಾದ್ಮೇಲೆ ಕೃಷ್ಣ ಆ ದೇವಕಿ ದೇವಿಗೆ ನಮಸ್ಕಾರ ಮಾಡಿದ. ಅಲ್ಲಿಗೆ ಯಶೋಧಾದೇವಿಯ ಮಗಳು ಆಗಮಿಸಿದಳು ಅಂತ ಕಥೆ ಹೇಳ್ತದೆ ಹರಿವಂಶ. ಯಶೋಧಾದೇವಿ ಮಗಳು ಅಂದ್ರೆ ಯಾರು ನಾವು ನೆನಪು ಮಾಡ್ಕೊಳ್ಬೇಕು. ಯಶೋಧಾದೇವಿಯ ಮಗಳು ಅಂದ್ರೆ ದುರ್ಗಾದೇವಿ. ಕೃಷ್ಣನಿಗೆ ತಂಗಿಯಾಗಿ ಸ್ವಯಂ ಲಕ್ಷ್ಮೀದೇವಿಯ ದುರ್ಗಾದೇವಿಯ ರೂಪದಿಂದ ಅವತರಿಸಿದ್ದಲ್ಲ. ಆಕೆ ಹಿಂದೊಮ್ಮೆ ಅವತರಿಸಿ ಆ ಕಂಸನ ಕೈ ಸಿಕ್ಕಿಬಿದ್ದು ಆಕೆ ಅವಳನ್ನು ಅಪ್ಪಳಿಸಿ ಕೊಲ್ಲಬೇಕು ಅಂತಿದ್ದಾಗ ಅವನ ಕೈಗೆ ತಪ್ಪಿಕೊಂಡಿದ್ದಲ್ಲ. ಅದಾದ ಬಳಿಕ ಅವಳೆಲ್ಲೂ ಮತ್ತೆ ಯಾದವರ ಜೊತೆ ಬೆರೆತದ್ದನ್ನಾಗಲಿ ಕೃಷ್ಣಾದಿಗಳ ಜೊತೆ ಕೂತು ಮಾತುಕತೆ ಮಾಡಿದ್ದನ್ನಾಗಲಿ ನಾವು ನೋಡಿಲ್ಲ. ಆ ಕಥೆ ಬೇರೆ ಎಲ್ಲೂ ಇಲ್ಲ. ಇಲ್ಲೊಂದು ಕಡೆ ಆ ಸಭೆಗೆ ಅವಳೇ ಬಂದಳು ಅಂತ ಕಥೆಯನ್ನು ನಾವು ನೋಡ್ತೇವೆ. ಪುರುಷ ಶ್ರೇಷ್ಠರಾದಂತಹ ರಾಮ ಮತ್ತು ಕೃಷ್ಣರ ಸಮೀಪಕ್ಕೆ ಯಶೋಧಾದೇವಿಯ ಮಗಳು ಆಗಮಿಸಿದ್ಲು. ಅವಳಿಗೆ ಏಕಾನಂಶ ಎಂಬ ಹೆಸರಿತ್ತು, ಐಕಾನಂಶ ಅಂತ. ಆ ಐಕಾನಂಶ ಎಂಬ ಹೆಸರಿನ ಅರ್ಥ ತಿಳಿದಿಲ್ಲ. ಮತ್ತೊಂದು ಎಲ್ಲಾದರೂ ಅದರ ಮಾಹಿತಿ ಸಿಕ್ಕರೆ ಗಮನಿಸಿ ಹೇಳ್ತೀನಿ. ಅವಳ ಮಹಿಮೆ ಅಂತಂದ್ರೆ ಅವಳು ಹೇಳಿದಂತೆ ಅವಳ ವ್ಯವಸ್ಥೆಗನುಸಾರವಾಗಿ ಕೃಷ್ಣ ಅವತಾರ ಮಾಡಿದ್ದ. ಅವತಾರ ಮಾಡಿ ಅವರಿಬ್ಬರು ಜೊತೆಯಾಗಿಯೇ ಕಂಸನಿಗೆ ವಂಚನೆಯನ್ನು ಮಾಡಿ ಆ ಕಂಸನ ನಿರ್ನಾಮಕ್ಕೆ ಕಾರಣೀಭೂತರಾಗಿದ್ರು. ಹಾಗಾಗಿ ಆ ಕನ್ಯೆಯನ್ನ ಸಕಲ ಯಾದವರು ಕೂಡ ತಮ್ಮ ಮನೆಯಲ್ಲಿ ಅತಿಶಯವಾದಂತಹ ಭಕ್ತಿಯೊಂದಿಗೆ ಪೂಜೆ ಮಾಡ್ತಿದ್ರು ಅಂತ ಹೇಳ್ತದೆ ಹರಿವಂಶ. ಯಾದವರು ಅವಳು ತಮ್ಮ ಮಗಳು ಅಂತ ಭಾವಿಸಿದ್ರಂತೆ. ದೇವತೆ, ನಗರದ ರಕ್ಷಕಿಯಾದಂತಹ ದೇವತೆ, ತಮಗೆ ಅಭೀಪ್ಸಿತವನ್ನು ಕೊಡುವಂತ ದೇವತೆ ಅಲ್ಲದೆ ನಮಗೆಲ್ಲರಿಗೂ ಆತನ ಮಗಳು ಅಂತ ಅವ್ರು ಭಾವಿಸಿದ್ರು ಸಕಲ ದ್ವಾರಕಾನಗರದ ನಿವಾಸಿಗಳು.
ಅವಳ ಪಾಲನೆ ಪೋಷಣೆಯನ್ನು ಮಾಡ್ತಿದ್ಲು. ಮಾನವರು ಅವಳನ್ನ ಐಕಾನಂಶ ಅಂತ ಕರೀತಿದ್ರು. ಕೃಷ್ಣನ ಜೊತೆಗೆ ಅವಳನ್ನು ಕೂಡ ಪೂಜೆ ಮಾಡ್ತಿದ್ರು ಎಂಬುದಾಗಿ ಹಾಗೂ ಈ ಹರಿವಂಶ ತಿಳಿಸ್ತದೆ. ಕೃಷ್ಣ ತನ್ನ ಬಲಗೈಯಿಂದ ಅವಳ ಬಲಗೈಯನ್ನು ಹಿಡಿದುಕೊಂಡ. ಕೃಷ್ಣನ ಅಕ್ಕನನ್ನ ಅಲ್ಲಿ ನೆರೆದಿರುವಂತಹ ಸ್ತ್ರೀಯರೆಲ್ಲರೂ ನೋಡಿದ್ರು. ಹಿಂದೆ ನೋಡಿದ್ರೋ ಇಲ್ಲ, ತನ್ನ ರೂಪದಿಂದ ಅವಳು ತೋರಿಸ್ಕೊಂಡಿದ್ಲೋ ಇಲ್ಲ. ಆಗ ಅವಳನ್ನೆಲ್ಲರೂ ಕೂಡ ನೋಡಿದ್ರು. ಒಂದು ಕೈಯಲ್ಲಿ ಆಕೆ ಕಮಲದ ಸುವರ್ಣಮಯವಾದಂತಹ ಕಮಲವನ್ನ ಹಿಡಿದುಕೊಂಡಿದ್ಲು, ಮತ್ತೊಂದು ಕೈಯನ್ನ ಕೃಷ್ಣನ ಕೈಯಲ್ಲಿ ಕೊಟ್ಟಿದ್ದಳು. ಹೀಗೆ ಕೃಷ್ಣ, ಬಲರಾಮ ಮತ್ತು ಐಕಾನಂಶ ದೇವಿ ಅವರೇನು ಕೂತ್ಕೊಂಡಿದ್ರು, ಆ ಸುಂದರವಾದ ದೃಶ್ಯವನ್ನು ನೋಡಿ ಸಕಲ ಯಾದವ ಸ್ತ್ರೀಯರು ಅವರ ಮೇಲೆ ಅರಳುವ ಅಕ್ಷತೆಗಳನ್ನು ಏರಿಸಿದ್ರು, ಪುಷ್ಪವೃಷ್ಟಿಯನ್ನು ಮಾಡಿದ್ರು. ಬಳಿಕ ಎಲ್ಲರೂ ಕೂಡ ತಮ್ಮ ಅರಮನೆಗೆ ಹೊರಟು ಹೋದ್ರು. ಹರಿವಂಶದಲ್ಲಿ ಈ ಘಟನೆಯನ್ನು ಇದೆಯಲ್ಲ, ಅವರು 3 ಜನರು ಒಟ್ಟಿಗೆ ಕೂತ್ಕೊಂಡ ಘಟನೆ ಇದೇ ಆ ಗುಜರಾತ್ನಲ್ಲಿ ಮತ್ತು ಒರಿಸ್ಸಾದಲ್ಲಿ ಸುಭದ್ರಾ ದೇವಿ, ಕೃಷ್ಣ ಮತ್ತು ಬಲರಾಮರ ಜಗನ್ನಾಥನ ಪೂಜೆಗೆ ಪ್ರೇರಣೆಯಾದಂತಹ ಅಂಶ ಏನಿದೆ ಇದೇ ಇದ್ದಿರಬೇಕು ಅಂತ ಒಂದು ಭಾವನೆ. ಅಂದ್ರೆ ಯಾಕಂದ್ರೆ ಸುಭದ್ರಾದೇವಿ ವಾಸ್ತವಿಕವಾಗಿ ದೇವಕಿಯ ಮಗಳು, ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದವಳು. ಆದ್ರೆ ರೋಹಿಣಿ ಅವಳನ್ನು ತನ್ನ ಮಗಳು ಎಂಬುದಾಗಿ ಪಾಲನೆ ಮಾಡಿದ್ಳು. ಆ ಸುಭದ್ರಾದೇವಿಯಲ್ಲಿಯೂ ಕೂಡ ಅವಳ ಅತಿಶಯ ಸೌಂದರ್ಯಕ್ಕೆ ಮತ್ತು ಗುಣಾತಿಶಯಕ್ಕೆ ಕಾರಣೀಭೂತವಾಗಿ ಈ ಲಕ್ಷ್ಮೀದೇವಿಯ ಒಂದು ಅಂಶ ಇತ್ತು. ಹಾಗಾಗಿ ಬಲರಾಮ ಮತ್ತು ಕೃಷ್ಣರನ್ನ ಅವರ ಸಹೋದರಿಯನ್ನು ಜೊತೆಗೂಡಿ ಪೂಜೆ ಮಾಡುವಂತ ಪದ್ಧತಿ ಏನಿದೆ, ಹೀಗೇನಾದ್ರೂ ಬಳಕೆಗೆ ಬಂದಿರಬೇಕು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅಂತ ನಮ್ಮ ಆಲೋಚನೆ. ದಕ್ಷಿಣ ಭಾರತದಲ್ಲಿ ಸುಭದ್ರೆಯನ್ನ ಅಂದ್ರೆ ಯಾವುದೇ ಕೃಷ್ಣನ ಸಹೋದರಿಯನ್ನಾಗಲಿ ಪೂಜೆ ಮಾಡುವ ಅಷ್ಟು ವಿಶಿಷ್ಟವಾಗಿ ಪೂಜೆ ಮಾಡುವಂತ ಬಳಕೆ ಇಲ್ಲ. ಹೀಗೆ ಸಮಸ್ತ ಯಾದವರ ಸಮೇತನಾಗಿ ಕೃಷ್ಣ ಅಲ್ಲಿ ಕೂತ್ಕೊಂಡಿದ್ದಾಗ ನಾರದರು ಅಲ್ಲಿಗೆ ಬಂದ್ರು. ನಾರದರು ಅಲ್ಲಿಗೆ ಬಂದು ಯಾದವರಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೇಷ್ಠವಾದಂತಹ ಮತ್ತೊಂದು ಆಸನದಲ್ಲಿ ಕೂತ್ಕೊಂಡ್ರು. ಕೂತ್ಕೊಂಡ ಮೇಲೆ ಹೇಳಿದ್ರಂತವ್ರು, ಇಂದ್ರನ ಆದೇಶದಂತೆ ನಾನು ಇಲ್ಲಿ ಬಂದಿದ್ದೇನೆ, ಯಾಕೆ ಬಂದಿದ್ದೇನೆ, ಏನು ಮಾಡುವನಿದ್ದೇನೆ ಅದನ್ನೆಲ್ಲ ಹೇಳ್ತೇನೆ. ಬಾಲ್ಯದಿಂದ ಆರಂಭಿಸಿ ಕೃಷ್ಣ ಇಲ್ಲಿವರೆಗೆ ಏನೇನು ಅದ್ಭುತ ಲೀಲೆಗಳನ್ನು ತೋರಿಸಿದ ಅದನ್ನೆಲ್ಲವನ್ನು ನೀವು ಆತನ ಜೊತೆಗಾರರಾಗಿ ಇದ್ದು ನೋಡಿದ್ದೀರಿ. ಅದನ್ನು ನಾನು ಮತ್ತೊಮ್ಮೆ ವರ್ಣನೆ ಮಾಡಬೇಕು ಅಂತ ಬಯಸ್ತೇನೆ, ಅದನ್ನು ಕೇಳಿ ಅಂತ ಹೇಳಿದ್ರು ಅವರು. ಈ ಕಂಸ ತನ್ನ ತಂದೆಯ ಉಗ್ರಸೇನನ್ನ ಕಾರಾಗೃಹದಲ್ಲಿಟ್ಟು ಯಾದವರನ್ನೆಲ್ಲರೂ ಮೂಲೆಗುಂಪು ಮಾಡಿದ್ದಲ್ಲಿಂದ ಹಿಡಿದು ಸಕಲ ವಿಧವಾದಂತಹ ಕೆಲಸಗಳನ್ನು ಕೂಡ ಆ ನಾರದರು ಮತ್ತೊಮ್ಮೆ ವರ್ಣನೆ ಮಾಡಿದರು. ಚಿಕ್ಕವನಾಗಿದ್ದಾಗ ಆ ದ್ವಾರಕಾ ನಗರ, ಮಥುರಾ ನಗರದಲ್ಲಿ ಅಲ್ಲದೆ ನಂದಗೋಕುಲದಲ್ಲಿ ಮತ್ತು ವೃಂದಾವನದಲ್ಲಿ ಆತ ತೋರಿಸಿದಂತಹ ಲೀಲೆಗಳನ್ನು ನೋಡಿದ್ರು. ಶಕಟಾಸುರನ ಸಂಹಾರ ಮಾಡಿದ್ದು ಹೇಳಿದ್ರು, ಪೂತನಾನು ರಾಕ್ಷಸಿಯನ್ನು ಸಂಹಾರ ಮಾಡಿದ್ದನ್ನು ಹೇಳಿದ್ರು. ಆ ಶಕಟಾಸುರನ ಕೆಳಗೆ ಅವನು ಮಲ್ಕೊಂಡಿದ್ದರಿಂದ ಆತನಿಗೆ ಅಧೋಕ್ಷಜ ಅಂತ ಹೆಸರು ಬಂತು. ಅಕ್ಷ ಅಂದ್ರೆ ಗಾಡಿಯ ಏನಂತಾರೆ, 2 ಚಕ್ರಗಳಿಗೆ ನಡುವೆ ಇರ್ತದಲ್ಲ ಅದು ಅಚ್ಚು. ಆ ಅಚ್ಚಿಗೆ ಅಕ್ಷ ಅಂತ ಕರೀತಾರೆ. ಆ ಅಚ್ಚಿನ ಕೆಳಗೆ ಆತ ಮಲ್ಕೊಂಡಿದ್ದರಿಂದ ಅಧೋಕ್ಷಜ ಹೀಗೆ ಅವನ ಹೆಸರು ಇದೆ. ಇಂಥ ಅದ್ಭುತವಾದಂತಹ ಲೀಲೆಗಳನ್ನ ಅವನು ಆ ಮತ್ತಿ ವೃಕ್ಷಗಳನ್ನು ಸಂಹಾರ ಮಾಡಿದ್ದು ಇತ್ಯಾದಿ ಲೀಲೆಗಳನ್ನ ಅವರು ನೆನಪು ಮಾಡ್ಕೊಂಡ್ರು. ಕೃಷ್ಣನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದ್ರಿಂದ ಆತ ದಾಮೋದರ ಅನ್ಸ್ಕೊಂಡ. ದಾಮ ಅಂತ ಹಗ್ಗ, ಹಗ್ಗವನ್ನು ಆತ ಕಟ್ಟಿಸ್ಕೊಂಡಿದ್ದರಿಂದ ದಾಮೋದರ ಅಂತ ಅನ್ಸ್ಕೊಂಡ. ಅದನ್ನು ಅವರು ನೆನಪು ಮಾಡ್ಕೊಂಡ್ರು. ಅಕ್ರೂರ ದ್ವಾರಕಾ ನಗರಕ್ಕೆ, ಮಥುರಾ ನಗರದಿಂದ ನಂದಗೋಕುಲಕ್ಕೆ ಬಂದು ಕೃಷ್ಣನನ್ನು ಕರ್ಕೊಂಡು ಹೋಗಿದ್ದಂತ ಘಟನೆಯನ್ನು ನೋಡಿದ್ರು. ಅವ್ರು ನೆನಪು ಮಾಡ್ಕೊಂಡ್ರು ನಾರದರು. ಗೋವರ್ಧನ ಪರ್ವತವನ್ನ ತನ್ನ ಕಿರಿಬೆರಳಿನಲ್ಲಿ ಹಿಡಿದೆತ್ತಿ ಆತ ಸಕಲ ವೃಂದಾವನದ ನಿವಾಸಿಗಳನ್ನು ರಕ್ಷಣೆ ಮಾಡಿದ್ದನ್ನ ಅವರು ಆ ಸಂದರ್ಭದಲ್ಲಿ ವರ್ಣನೆ ಮಾಡಿದ್ರು. ಕೃಷ್ಣ ಅಪ್ಸರ ಸ್ತ್ರೀಯರ ಅವತಾರಭೂತರಾದಂತಹ ಯಾದವ ಸ್ತ್ರೀಯರೊಂದಿಗೆ, ಗೋಪ ಸ್ತ್ರೀಯರೊಂದಿಗೆ ರಾಸಕ್ರೀಡೆ ಆದಂತಹ ಪ್ರಸಂಗವನ್ನು ಅವರು ಮತ್ತೊಮ್ಮೆ ಯಾದವರ ಎದುರಿಗೆ ಬಿತ್ತರಿಸಿದ್ರು. ಧೇನುಕ ಅನ್ನುವಂಥ ರಾಕ್ಷಸ, ಆಮೇಲೆ ಅರಿಷ್ಟ ಅನ್ನುವಂಥ ರಾಕ್ಷಸ, ಅಶ್ವರೂಪನ ಅಂತ ರಾಕ್ಷಸ, ಇವರೆಲ್ಲರನ್ನು ಬಲರಾಮ ಮತ್ತು ಕೃಷ್ಣರು ಸಂಹಾರ ಮಾಡಿದ್ದನ್ನು ನೆನಪು ಮಾಡಿಕೊಂಡ್ರು. ಬ್ರಹ್ಮಗಾರ್ಗ್ಯ ಎಂಬ ಹೆಸರಿನ ಯಾದವ ಕುಲಪುರೋಹಿತ ಏನಿದ್ದ ಅವನ ಮೂಲಕವಾಗಿ ಅವರಿಬ್ಬರು ಕೂಡ ಉಪನಯನ ಮಾಡಿಕೊಂಡಂತಹ ಘಟನೆ. ಆಮೇಲೆ ಅವರು 64 ಬಗೆಯ ವಿದ್ಯೆಗಳನ್ನ ಕಲಿತುಕೊಂಡಂತ ಘಟನೆ, ಅದು ಅವರು ಸಾಂಗೀತಿಕ ವಿಷಯ ಮೂಲಕ ಕಲಿತುಕೊಂಡಿದ್ರು. ಅದನ್ನು ಅವರು ಮತ್ತೊಮ್ಮೆ ವರ್ಣನೆ ಮಾಡಿದ್ರು. ಗೋಪಾಲಕರು ಈ ಕೃಷ್ಣ ಮತ್ತು ಬಲರಾಮನ ಜೊತೆಗೂಡಿ ಯಾವ ಸುಖವನ್ನು ಅನುಭವಿಸಿದ್ರು, ಯಾವ ನೆಮ್ಮದಿಯನ್ನು ಅನುಭವಿಸಿದ್ರು ಅನ್ನೋದನ್ನೆಲ್ಲ ಮನೋಜ್ಞವಾಗಿ ಸವಿವರವಾಗಿ ನಾರದರು ಮತ್ತೊಮ್ಮೆ ಅವ್ರ ಮುಂದೆ ವರ್ಣನೆ ಮಾಡಿದ್ರು. ರಾಮ ಮತ್ತು ಕೃಷ್ಣರ ಇಬ್ಬರ ಜಂಟಿ ವರ್ಣನೆ, ಪ್ರತ್ಯೇಕವಾಗಿ ಅವರ ವರ್ಣನೆಯನ್ನು ನಾವು ಬೇರೆ ಕಡೆ ನೋಡ್ತೀವಿ. ಜಂಟಿ ವರ್ಣನೆ ಇದೆ. ಅವರಿಬ್ರು ಮಹಾಬಾಹುಗಳಾಗಿದ್ರು,
ಸಾಲ ವೃಕ್ಷದ ಕೊಂಬೆಗಳಂತೆ ಎತ್ತರವಾಗಿದ್ರು. ಅಂತಹ ಅದ್ಭುತವಾದ ಅವರ ಕಾರ್ಯವನ್ನು ನೋಡಿ ಕಂಸ ವ್ಯಥಿತನಾಗಿದ್ದ. ಅವನೊಂದು ಬಿಲ್ಲ ಹಬ್ಬವನ್ನು ಮಾಡಿದ. ಅಲ್ಲಿ ಅವರೆಲ್ಲರನ್ನು ಕೂಡ ಕರೆದಿದ್ದ. ನರ್ತಕರು, ಗಾಯಕರೆಲ್ಲರೂ ಕೂಡ ಮಲ್ಲರನ್ನು ಕರೆದಿದ್ದ. ಆ ಸಂದರ್ಭದಲ್ಲಿ ಈ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಅಲ್ಲಿ ಬಂದು ಆ ಮಥುರಾ ನಗರದಲ್ಲಿ ಅಲ್ಲಿ ನಡೆಯುವಂತಹ ಉತ್ಸವಗಳಲ್ಲಿ ಪಾಲ್ಗೊಂಡ್ರು. ಬಲರಾಮ ಮತ್ತು ಕೃಷ್ಣರ ಪರಾಕ್ರಮವನ್ನು ಕೇಳಿದಂತಹ ಕಂಸನಿಗೆ ಯಾವತ್ತೂ ಕೂಡ ನಿದ್ರೆಯೇ ಬರ್ತಿರ್ಲಿಲ್ಲ. ಆ ಕಂಸನ ದುಸ್ಥಿತಿಯನ್ನ ನಾರದರು ಸ್ಮರಿಸಿಕೊಂಡ್ರು. ಕೋಲೆಯಾತೀಡ ಅನ್ನುವಂಥ ಅಲ್ಲೊಂದು ಆನೆ ಇತ್ತು, ಅದನ್ನ ಅವರು ಧ್ವಂಸ ಮಾಡಿದ್ರು. ಚಾಣೂರ, ಆಂಧ್ರ ಮೊದಲಾದಂತಹ ಮಹಾ ಮಲ್ಲರೇನಿದ್ರು ಅವರನ್ನು ಧ್ವಂಸ ಮಾಡಿದ್ರು. ಮುಂದೆ ಕಂಸನನ್ನ, ಆತನ ತಮ್ಮಂದಿರನ್ನ, 10-11 ಜನ ತಮ್ಮಂದಿರಿದ್ದು ಅಂತ ನನಗೆ ನೆನಪು, ಅಸ್ಪಷ್ಟವಾಗಿ ನೆನಪು, ಅವರೆಲ್ಲರನ್ನು ಕೊಂದು ಹಾಕಿದ್ರು. ಹೀಗೆ ದೇವತೆಗಳಿಗೂ ಅಸಾಧ್ಯವಾದಂತಹ ಕಾರ್ಯವನ್ನ ಕೃಷ್ಣ ಬಲರಾಮರಿಬ್ಬರು ಕೂಡ ಮಾಡಿದ್ರು. ಅತ್ಯದ್ಭುತವಾದಂತಹ ಸಂಪತ್ತಿನ ರಾಶಿ, ಹಿಂದೆ ನಾನು ಹೇಳಿದ್ದೆ, 100 ಯೋಜನೆ ಎತ್ತರವಾದಂತಹ ಬಂಗಾರದ ರಾಶಿ, ಮಣಿಗಳ ರಾಶಿಯನ್ನು ಕೃಷ್ಣ ನರಕಾಸುರನ ಕಡೆಯಿಂದ ತಂದಿದ್ದ ಅಂತ ಅಲ್ಲಿ ನಾವು ನೋಡಿದ್ವಿ. ಅದನ್ನೆಲ್ಲವನ್ನು ಕೂಡ ನಾರದರು ವರ್ಣನೆ ಮಾಡಿದ್ರು. ನರಕಾಸುರನ ವಧೆಯನ್ನು ವರ್ಣನೆ ಮಾಡಿದ್ರು. ಕೃಷ್ಣನ ಚರಿತ್ರೆಯನ್ನ ನಾನೀಗ ಮತ್ತೊಮ್ಮೆ ನಿಮ್ಮ ಎದುರಿಗೆ ಹೇಳಿದ್ದೇನೆ. ಅದನ್ನು ಕೇಳಿ ನಿಮಗೆಲ್ಲರಿಗೂ ಮಂಗಳವಾಗಲಿ. ಇಂದ್ರ ಈ ಎಲ್ಲ ಲೀಲೆಗಳನ್ನ, ಕೃಷ್ಣನ ಲೀಲೆಗಳನ್ನ ಮತ್ತೊಮ್ಮೆ ವರ್ಣನೆ ಮಾಡಲಿ, ನೀನು ಹೋಗಿ ವರ್ಣನೆ ಮಾಡುವಂತ ನನ್ನನ್ನ, ನಾರದನನ್ನ ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದಾನೆ. ಮತ್ತು ಏನ್ ಹೇಳಿದ್ದೇನೆ ಅಂದ್ರೆ, ಯಾದವರೇ, ನಿಮಗೆ ಯಾವ ಸಂಗತಿ ಇಷ್ಟವಾಗಿದೆಯೋ, ಯಾವ ವಸ್ತು ಇಷ್ಟವಾಗಿದೆಯೋ ಅದನ್ನೆಲ್ಲ ತಂದುಕೊಳ್ಳಕ್ಕೆ ನಾನು ದೇವರಾದಂತ ಇಂದ್ರ ಸಿದ್ಧನಾಗಿದ್ದೇನೆ, ನಾನು ನಿಮ್ಮವನೇ ಆಗಿದ್ದೇನೆ. ಹೀಗೆ ಕೃಷ್ಣನನ್ನ, ಯಾದವರನ್ನು ಸಂಬೋಧನೆ ಮಾಡಿ ಇಂದ್ರ ನನ್ನನ್ನು ಇಲ್ಲಿ ಕೊಟ್ಟು ಕಳಿಸಿದ್ದಾನೆ. ಹಾಗಾಗಿ ನಾನು ಕೃಷ್ಣನ ಲೀಲೆಯನ್ನು ಇಲ್ಲಿ ವರ್ಣನೆ ಮಾಡಿದ್ದೇನೆ. ಯತ್ರ ಧೀಷ್ಠಿತಾಸ್ತತ್ರ ತತ್ರ ಶ್ರೀಸ್ತತ್ರ ಸಂತತಿ ತನ್ನತಿ ಧೀಸ್ತತಾ ಶ್ರೀಶ್ಚ ನಿತ್ಯಂ ಕೃಷ್ಣೇ ಮಹಾತ್ಮನಿ. ಎಲ್ಲಿ ಬುದ್ಧಿ ಅಂದ್ರೆ ಶಾಸ್ತ್ರಾಭ್ಯಾಸದಿಂದ ಜನಿತವಾದಂತಹ ವಿವೇಕಯುಕ್ತವಾದಂತಹ ಬುದ್ಧಿಯಲ್ಲಿರ್ತದ ಅಲ್ಲಿ ಸಂಪತ್ತು ಕೇವಲ ಪರಿಶ್ರಮದಿಂದ, ಅನ್ಯಾಯದಿಂದ, ಅಧರ್ಮದಿಂದ ಸಿಗುವಂಥದ್ದಲ್ಲ. ಶಾಸ್ತ್ರಾಭ್ಯಾಸ ಜನಿತವಾದಂತಹ ತತ್ವಜ್ಞಾನದಿಂದಲೇ ಸಂಪತ್ತು. ಎಲ್ಲಿ ಸಂಪತ್ತೋ ಅಲ್ಲಿ ವಿನಯ, ಸಂಪತ್ತಿನಿಂದ ವಿನಯ ಬರಬೇಕು. ಆ ವಿನಯ ಇದ್ದಲ್ಲಿ ಭಗವಂತನ ವಿಷಯಕವಾದಂತಹ ಭಕ್ತಿ, ವೈರಾಗ್ಯ ಇತ್ಯಾದಿಗಳು ದೊರಕುತ್ತವೆ ಎಂಬುದಾಗಿ ನಾರದರು ಆ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡಿದವನಿಗೆ 101ನೇ ಅಧ್ಯಾಯ ಸಮಾಪ್ತವಾಗಿದೆ.